ಪ್ರಪಂಚದ ಅತ್ಯಂತ ದೊಡ್ಡ ಬ್ಯಾಂಕ್ ದರೋಡೆ ಆಗ್ಬೇಕಾದ್ರೆ ಒಂದು ಬಂದೂಕು ಬೇಕಾಗಿಲ್ಲ, ಒಂದು ಮಾಸ್ಕ್ ಬೇಕಾಗಿಲ್ಲ. ಒಬ್ಬ ಮನುಷ್ಯನ ಜೀವಮಾನದ ದುಡಿಮೆನ ಕಿತ್ಕೊಳ್ಳೋಕೆ ಬರೀ ಒಂದು ದೊಡ್ಡ ಸಂಬಳ ಸಾಕು. ಹೌದು, ಒಂದು ದೊಡ್ಡ ಸಂಬಳ. ಇದು ಕೇಳೋಕೆ ವಿಚಿತ್ರ ಅನ್ಸುತ್ತೆ ತಾನೆ? ದೊಡ್ಡ ಸಂಬಳ ಇರೋನೇ ಶ್ರೀಮಂತ ಆಗ್ಬೇಕು. ಆದ್ರೆ ನಿಜ ಏನಂದ್ರೆ, ಒಂದು ದೊಡ್ಡ ಸಂಬಳ ಒಂದು ಚಿನ್ನದ ಬೋನಿನ ಥರ ಕೆಲಸ ಮಾಡುತ್ತೆ. ಎಷ್ಟು ಸುಂದರವಾಗಿ ಕಾಣುತ್ತೋ ಅಷ್ಟೇ ಬಿಗಿಯಾಗಿ ನಿಮ್ಮನ್ನ ಒಳಗೆ ಬಂಧಿಸ್ಬಿಡುತ್ತೆ. ಇದೇ ದರೋಡೆ. ಆದ್ರೆ ಇದಕ್ಕೆ ಯಾವ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಲ್ಲ. ಯಾಕಂದ್ರೆ ದರೋಡೆಕೋರ ಬೇರೆ ಯಾರೂ ಅಲ್ಲ, ಅದು ನಮ್ಮದೇ ಮನಸ್ಸಿನ ಒಂದು ಸುಳ್ಳು ನಂಬಿಕೆ. ಇವತ್ತು ನಾವು ಮಾತಾಡೋದು ಒಂದು ಗಂಭೀರ ಸತ್ಯದ ಬಗ್ಗೆ. ಇದನ್ನ ನಾನು ದ ಡಾರ್ಕ್ ಸೈಕಾಲಜಿ ಆಫ್ ಮನಿ ಸೀರೀಸ್ ಒಳಗಿಟ್ಕೊಂಡು ಮಾತಾಡ್ತಿದ್ದೀನಿ. ಈ ವಿಡಿಯೋದ ಟಾಪಿಕ್ ಇನ್ಕಮ್ ವರ್ಸಸ್ ವೆಲ್ತ್ ವೆಲಾಸಿಟಿ. ಅಂದ್ರೆ ಸಂಬಳ ಎಷ್ಟಿದೆ ಅನ್ನೋದಕ್ಕೂ ದುಡ್ಡು ಎಷ್ಟು ವೇಗವಾಗಿ ನಿಮ್ಮದಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೂ ಇರೋ ಆಳವಾದ ವ್ಯತ್ಯಾಸ. ಯಾಕಂದ್ರೆ ದೊಡ್ಡ ಸಂಬಳ ಪಡೆಯೋ ಜನ ಬಡವರಾಗೇ ಉಳಿತಾರೆ, ಮತ್ತೆ ಸಣ್ಣ ಸಂಬಳ ಇರೋ ಆದ್ರೆ ಆಸ್ತಿ ಕಟ್ಟೋ ಜನ ಶ್ರೀಮಂತರಾಗ್ತಾರೆ. ಇದೇ ಈ ವಿಡಿಯೋದ ಕೇಂದ್ರ ಸತ್ಯ. ಈ ವಿಡಿಯೋ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಾನು ನಿಮ್ಮ ಸ್ವಂತ ಆದಾಯ ಯಾವ ವರ್ಗಕ್ಕೆ ಸೇರುತ್ತೆ ಅಂತ ಚೆಕ್ ಮಾಡೋಕೆ ಒಂದು ಸಿಂಪಲ್ ಎಕ್ಸರ್ಸೈಸ್ ಕೊಡ್ತೀನಿ. ಒಟ್ಟು 8 ಟ್ರಿಕ್ಗಳ ಮತ್ತು ಪ್ರಿನ್ಸಿಪಲ್ಗಳ ಬಗ್ಗೆ ಮಾತಾಡ್ತೀವಿ. ಪ್ರತಿಯೊಂದನ್ನು ನಿಜ ಜೀವನದ ಕಥೆಗಳ ಮೂಲಕ, ಕರ್ನಾಟಕದ ಬೀದಿಗಳಿಂದ ತಗೊಂಡ ಉದಾಹರಣೆಗಳ ಮೂಲಕ ಡಿಕೋಡ್ ಮಾಡ್ತೀವಿ. ಪ್ರತಿ ಸೀನೊಳಗೆ ಸಂಬಳಗಾರರು ಮತ್ತು ಆಸ್ತಿಗಾರರ ಜೀವನ ಶೈಲಿ, ಮನಸ್ಥಿತಿ ಮತ್ತು ಆರ್ಥಿಕ ಫಲಿತಾಂಶ ಇವುಗಳ ನಡುವಿನ ಆಳವಾದ ವ್ಯತ್ಯಾಸನ ಒಂದೊಂದಾಗಿ ಪರೀಕ್ಷಿಸ್ತೀವಿ. ಬೆಂಗಳೂರಿನ ಇಬ್ಬರು ಸ್ನೇಹಿತರ ಕಥೆಯಿಂದ ಶುರು ಮಾಡೋಣ. ಹೆಸರುಗಳ ಬದಲಾಯಿಸಿ ರಾಜೇಶ್ ಮತ್ತು ಮಂಜು ಅಂತ ಇಟ್ಕೊಳ್ಳಿ. ಇಬ್ಬರು ಒಂದೇ ಇಂಜಿನಿಯರಿಂಗ್ ಕಾಲೇಜ್ ಒಳಗೆ ಓದಿದ್ರು. ರಾಜೇಶ್ ಒಂದು ದೊಡ್ಡ ಐಟಿ ಕಂಪನಿಯಲ್ಲಿ ಸೇರಿಕೊಂಡ. 10 ವರ್ಷದ ಒಳಗೆ ಸಂಬಳ 8 ಲಕ್ಷ ರೂಪಾಯಿಯಿಂದ 35 ಲಕ್ಷ ರೂಪಾಯಿಗೆ ಬೆಳೆಯಿತು. ಮಂಜು ಒಂದು ಸಣ್ಣ ಸಂಬಳದ ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡ. ಸಂಬಳ 4 ಲಕ್ಷ ರೂಪಾಯಿಯಿಂದ 9 ಲಕ್ಷ ರೂಪಾಯಿಗೆ ಮಾತ್ರ ಬೆಳೆಯಿತು. 10 ವರ್ಷದ ನಂತರ ಇಬ್ಬರ ಫೈನಾನ್ಷಿಯಲ್ ಪರಿಸ್ಥಿತಿ ಚೆಕ್ ಮಾಡಿದಾಗ ಒಂದು ಆಶ್ಚರ್ಯಕರ ಸತ್ಯ ಗೊತ್ತಾಯಿತು. ರಾಜೇಶ್ ಬಳಿ ಒಂದು ದೊಡ್ಡ ಫ್ಲಾಟ್ EMI, 2 ಕಾರ್ ಲೋನ್, ಶೂನ್ಯ ಸೇವಿಂಗ್ಸ್ ಇತ್ತು. ಮಂಜು ಬಳಿ 2 ಸಣ್ಣ ಫ್ಲಾಟ್ಗಳು, ಒಂದು ಬಾಡಿಗೆಗೆ ಕೊಟ್ಟಿದ್ದ, ಒಂದು ಸಣ್ಣ ಸ್ಟಾಕ್ ಪೋರ್ಟ್ಫೋಲಿಯೋ ಮತ್ತೆ ಸಾಲರಹಿತ ಜೀವನ ಇತ್ತು. ಇಲ್ಲಿ ಒಂದು ವಿಷಯ ಗಮನಿಸಿ, ರಾಜೇಶ್ ಮೂರ್ಖ ಅಲ್ಲ, ಸೋಮಾರಿ ಅಲ್ಲ, ದುಂದುವೆಚ್ಚದ ಸ್ವಭಾವದವನೂ ಅಲ್ಲ. ಅವನು ಪ್ರತಿ ವರ್ಷ ಮಂಜುಗಿಂತ 4 ಪಟ್ಟು ಜಾಸ್ತಿ ಸಂಪಾದನೆ ಮಾಡಿದ. ಆದರೂ ಅವನ ಫೈನಾನ್ಷಿಯಲ್ ಪರಿಸ್ಥಿತಿ ಮಂಜುಗಿಂತ ಕೆಟ್ಟದಾಗಿತ್ತು. ಯಾಕಂದ್ರೆ ರಾಜೇಶ್ ಬರೀ ಇನ್ಕಮ್ ಮೇಲೆ ಫೋಕಸ್ ಮಾಡಿದ, ಮಂಜು ವೆಲ್ತ್ ವೆಲಸಿಟಿ ಮೇಲೆ ಫೋಕಸ್ ಮಾಡಿದ. ಈ 2 ಪದಗಳ ನಡುವಿನ ವ್ಯತ್ಯಾಸನೇ ಈ ಇಡೀ ವಿಡಿಯೋದ ಕೇಂದ್ರ ವಿಷಯ. ಇಲ್ಲಿ ಒಂದು ಸ್ವಲ್ಪ ಆಳಕ್ಕೆ ಹೋಗೋಣ. ರಾಜೇಶ್ ಪ್ರತಿ ಸಲ ಸಂಬಳ ಏರಿಕೆ ಪಡೆದಾಗ ಒಂದು ಸಂತೋಷ, ಒಂದು ಆತ್ಮವಿಶ್ವಾಸ ಹೆಚ್ಚಾಗ್ತಿತ್ತು. ಈ ಆತ್ಮವಿಶ್ವಾಸ ನಾನೀಗ ಸುರಕ್ಷಿತ ಅನ್ನೋ ಒಂದು ಸುಳ್ಳು ಭಾವನೆ ಕೊಡ್ತಿತ್ತು. ಈ ಭಾವನೆ ಎಷ್ಟು ಬಲವಾಗಿತ್ತು ಅಂದ್ರೆ, ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಜೊತೆ ಮಾತಾಡೋ, ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡೋ ಅಗತ್ಯನೇ ಅವನಿಗೆ ಅನ್ಸಲಿಲ್ಲ. ಮಂಜು ಇದಕ್ಕೆ ವಿರುದ್ಧ. ಸಂಬಳ ಕಡಿಮೆ ಇದ್ರಿಂದ ಅವನಿಗೆ ಒಂದು ಸಹಜ ಎಚ್ಚರಿಕೆ ಇತ್ತು. ನಾನೀಗ ಏನಾದ್ರೂ ಮಾಡದೇ ಇದ್ರೆ ಭವಿಷ್ಯ ಕಷ್ಟ ಅನ್ನೋ ಭಾವನೆ ಅವನನ್ನ ಆಸ್ತಿ ಕಟ್ಟೋಕೆ ಪ್ರೇರೇಪಿಸಿತ್ತು. ಸೀನ್ 1, ಇನ್ಕಮ್ ವರ್ಸಸ್ ವೆಲ್ತ್. 2 ಬೇರೆ ಬೇರೆ ಆಟಗಳು. ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಮೊದಲು ಇನ್ಕಮ್ ಮತ್ತು ವೆಲ್ತ್ ಇವೆರಡರ ವ್ಯತ್ಯಾಸ ಸ್ಪಷ್ಟಪಡಿಸಬೇಕು. ಇನ್ಕಮ್ ಅಂದ್ರೆ ನಿಮ್ಮ ಕೈಗೆ ಪ್ರತಿ ತಿಂಗಳು ಬರೋ ದುಡ್ಡು. ಇದು ನಿಮ್ಮ ಸಮಯ ಮತ್ತು ಶ್ರಮ ಮಾರಾಟ ಮಾಡಿ ಸಿಗೋ ಪ್ರತಿಫಲ. ವೆಲ್ತ್ ಅಂದ್ರೆ ನಿಮ್ಮ ಬಳಿ ಇರೋ ಆಸ್ತಿಗಳ ಒಟ್ಟು ಮೌಲ್ಯ. ಫ್ಲಾಟ್, ಸ್ಟಾಕ್, ಬಿಸ್ನೆಸ್, ಬಾಂಡ್ಸ್ ಇವೆಲ್ಲ ನಿಮ್ಮ ಸಮಯ ಇಲ್ಲದೇನೆ ಬೆಳೀತಾ ಹೋಗೋ ಮೌಲ್ಯ. ಇಲ್ಲಿ ಮುಖ್ಯ ಪದ ವೆಲಾಸಿಟಿ, ಅಂದ್ರೆ ದುಡ್ಡು ಎಷ್ಟು ವೇಗವಾಗಿ ನಿಮಗಾಗಿ ಕೆಲಸ ಮಾಡುತ್ತೆ ಅನ್ನೋದು. ಮೈಸೂರಿನ ಒಬ್ಬ ಡಾಕ್ಟರ್ ಉದಾಹರಣೆ ತಗೊಳ್ಳಿ. ಈ ಡಾಕ್ಟರ್ ತಿಂಗಳಿಗೆ 3 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ರು. ಬೆಂಗಳೂರಿನ ಬಹಳಷ್ಟು ಜನಕ್ಕಿಂತ ಜಾಸ್ತಿ. ಆದ್ರೆ ಈ 3 ಲಕ್ಷ ರೂಪಾಯಿ ಸಂಪಾದಿಸೋಕೆ ಅವರು ಪ್ರತಿದಿನ 12 ಗಂಟೆ ಕ್ಲಿನಿಕ್ ಒಳಗೆ ಇರಬೇಕಿತ್ತು. ವಾರಕ್ಕೆ 6 ದಿನ. ಅವರು ಒಂದು ದಿನ ರಜೆ ತಗೊಂಡ್ರೆ ಆ ದಿನದ 10,000 ರೂಪಾಯಿ ಆದಾಯ ಶೂನ್ಯ ಆಗ್ತಿತ್ತು. ಅಂದ್ರೆ ಅವರ ಆದಾಯ ಸಂಪೂರ್ಣವಾಗಿ ಅವರ ಸಮಯದ ಮೇಲೆ ಅವಲಂಬಿತ ಆಗಿತ್ತು. ಇದನ್ನ ಆಕ್ಟಿವ್ ಇನ್ಕಮ್ ಅಂತ ಕರೀತಾರೆ. ಪಕ್ಕದಲ್ಲಿ ಒಬ್ಬ ಸಣ್ಣ ಜಮೀನು ಮಾಲೀಕ ಇದ್ದ. ಅವರ ಆದಾಯ ತಿಂಗಳಿಗೆ 40,000 ರೂಪಾಯಿ ಮಾತ್ರ ಇತ್ತು. ಆದ್ರೆ ಆ ದುಡ್ಡು ಒಂದು ಗೋಡೌನ್ ಬಾಡಿಗೆಯಿಂದ ಬರ್ತಿತ್ತು. ಅವರ ಸಮಯ ಸ್ವಲ್ಪನೂ ಖರ್ಚಾಗ್ತಿರ್ಲಿಲ್ಲ. ಇದನ್ನ ಪ್ಯಾಸಿವ್ ಇನ್ಕಮ್ ಅಂತ ಕರೀತಾರೆ. ಮನಿ ಡಿಕೋಡ್. ಇಲ್ಲಿ ಒಂದು ಆಳವಾದ ಸೈಕಾಲಜಿಕಲ್ ಟ್ರಿಕ್ ಅಡಗಿದೆ. ಒಂದು ದೊಡ್ಡ ಆಕ್ಟಿವ್ ಇನ್ಕಮ್ ನಮ್ಮ ಮೆದುಳಿಗೆ ಒಂದು ಸುಳ್ಳು ಭದ್ರತೆಯ ಭಾವನೆ ಕೊಡುತ್ತೆ. ನಾನು ಇಷ್ಟು ಸಂಪಾದನೆ ಮಾಡ್ತಿದ್ದೀನಿ, ನನಗೇನೂ ತೊಂದರೆ ಆಗಲ್ಲ ಅನ್ನೋ ಭಾವನೆ.
ಆಸ್ತಿ ಕಟ್ಟೋ ತುರ್ತು ಅನ್ನ ಮನಸ್ಸಿಂದ ದೂರ ಮಾಡುತ್ತೆ. ಇದಕ್ಕೆ ಇನ್ಕಮ್ ಇಲ್ಯೂಷನ್ ಅಂತ ಕರೀಬಹುದು. ಈ ಇಲ್ಯೂಷನ್ ಎಷ್ಟು ಬಲವಾಗಿರುತ್ತೆ ಅಂದ್ರೆ, ದೊಡ್ಡ ಸಂಬಳ ಪಡೆಯೋ ಜನ ಒಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ, ಕೆಲಸ ಕಳ್ಕೊಳ್ಳೋದು, ಆರೋಗ್ಯ ಸಮಸ್ಯೆ ಬಂದಾಗ ಸಣ್ಣ ಸಂಬಳ ಪಡೆಯೋ ಆದ್ರೆ ಆಸ್ತಿ ಇರೋ ಜನಕ್ಕಿಂತ ಹೆಚ್ಚು ಆತಂಕ ಪಡ್ತಾರೆ. ಯಾಕಂದ್ರೆ ಅವರ ಇಡೀ ಜೀವನ ಶೈಲಿ ಆ ಒಂದೇ ಆದಾಯ ಮೂಲದ ಮೇಲೆ ನಿಂತಿರುತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಇದೊಂದು ಆರ್ಥಿಕ ಸತ್ಯ. ಇದನ್ನ ಯಾವ ಕಂಪನಿಯೂ ಸೃಷ್ಟಿಸಿಲ್ಲ. ಆದರೆ ಫೈನಾನ್ಷಿಯಲ್ ಅಡ್ವೈಸರಿ ಇಂಡಸ್ಟ್ರಿ ಇದನ್ನ ಅರ್ಥ ಮಾಡಿಕೊಂಡು ಆಸ್ತಿ ಕಟ್ಟೋ ಸೇವೆಗಳನ್ನ ಮಾರಾಟ ಮಾಡ್ತಾರೆ. ನಮ್ಮ ಪರವಾಗಿ ಬಳಸೋಕೆ 2 ನಂಬರ್ ರೂಲ್ ಇಟ್ಕೊಡಿ. ಪ್ರತಿ ವರ್ಷ ನಿಮ್ಮ ಸಂಬಳ ಎಷ್ಟು ಬೆಳೆಯಿತು ಅನ್ನೋದನ್ನ ಮಾತ್ರ ಚೆಕ್ ಮಾಡಬೇಡಿ. ನಿಮ್ಮ ಆಸ್ತಿ, ಫ್ಲಾಟ್, ಸ್ಟಾಕ್, ಬಾಂಡ್, ಬಿಸ್ನೆಸ್ ಎಷ್ಟು ಬೆಳೆಯಿತು ಅಂತ ಕೂಡ ಪ್ರತ್ಯೇಕವಾಗಿ ಟ್ರ್ಯಾಕ್ ಮಾಡಿ. 1ನೇ ಸಂಖ್ಯೆ ಬೆಳಿತಾ 2ನೇ ಸಂಖ್ಯೆ ಸ್ತಬ್ಧವಾಗಿದ್ರೆ ಅದೊಂದು ಎಚ್ಚರಿಕೆ ಸಂಕೇತ. ಸೀನ್ 2, ಟೈಮ್ ಫಾರ್ ಮನಿ ಟ್ರೆಡ್ಮಿಲ್. ಹೆಚ್ಚು ಸಂಪಾದಿಸಿದಷ್ಟು ಹೆಚ್ಚು ಬಂಧಿಸಲ್ಪಡ್ತೀರಿ. ಮಂಗಳೂರಿನ ಒಬ್ಬ ಕಾರ್ಪೊರೇಟ್ ಲಾಯರ್ ಕತೆ ಕೇಳಿ. ಹೆಸರು ಬದಲಾಯಿಸಿ ಶ್ರೀಧರ್ ಅಂತ ಇಟ್ಕೊಳ್ಳಿ. ಶ್ರೀಧರ್ ಸಂಬಳ ವರ್ಷಕ್ಕೆ 45 ಲಕ್ಷ ರೂಪಾಯಿ. ಆದ್ರೆ ಈ ಸಂಬಳಕ್ಕೆ ಪ್ರತಿಫಲವಾಗಿ ಅವರು ವಾರಕ್ಕೆ 70 ಗಂಟೆ ಕೆಲಸ ಮಾಡಬೇಕಿತ್ತು. ರಾತ್ರಿ 12 ಗಂಟೆ ತನಕ ಮೀಟಿಂಗ್ಗಳು, ವೀಕೆಂಡ್ ಕೂಡ ಕ್ಲೈಂಟ್ಸ್ ಕಾಲ್ಗಳು. ಅವರ ಬಳಿ ತಮ್ಮ ಆಸ್ತಿ ಬಗ್ಗೆ ಯೋಚಿಸೋಕೂ ಸಮಯ ಇರಲಿಲ್ಲ. ಒಂದು ಸ್ನೇಹಿತ ಒಂದು ಒಳ್ಳೆ ಸ್ಟಾಕ್ ಇನ್ವೆಸ್ಟ್ಮೆಂಟ್ ಸಜೆಸ್ಟ್ ಮಾಡಿದಾಗಲೂ ಶ್ರೀಧರ್ ಬಳಿ ಅದನ್ನ ಸಂಶೋಧನೆ ಮಾಡೋಕೂ ಸಮಯ ಇರಲಿಲ್ಲ. 5 ವರ್ಷಗಳ ನಂತರ ಶ್ರೀಧರ್ ಸಂಬಳ ದುಪ್ಪಟ್ಟಾಗಿತ್ತು. ಆದರೆ ಅವರ ಆಸ್ತಿ ಇನ್ನೂ ಶೂನ್ಯ ಇತ್ತು. ಬರೀ ಒಂದು ಸಂಬಳ ಬ್ಯಾಂಕ್ ಅಕೌಂಟ್ ಮಾತ್ರ ಇತ್ತು. ಪ್ರತಿ ತಿಂಗಳು ಆ ಅಕೌಂಟ್ ಪೂರ್ತಿ ಖರ್ಚಾಗ್ತಿತ್ತು. ಇದನ್ನ ಟೈಮ್ ಫಾರ್ ಮನಿ ಟ್ರೆಡ್ಮಿಲ್ ಅಂತ ಕರೀತಾರೆ. ಒಂದು ದೊಡ್ಡ ಆಕ್ಟಿವ್ ಇನ್ಕಮ್ ಗಳಿಸೋ ಜನ ಆ ಇನ್ಕಮ್ ಗಳಿಸೋಕೆ ಎಷ್ಟು ಸಮಯ ಬೇಕಾಗುತ್ತೋ ಅಷ್ಟೇ ಅವರ ಆಸ್ತಿ ಕಟ್ಟೋ ಸಮಯ ಇಲ್ಲದೆ ಹೋಗುತ್ತೆ. ಇದೊಂದು ವಿಚಿತ್ರ ವಿರೋಧಾಭಾಸ. ಹೆಚ್ಚು ಸಂಪಾದಿಸೋಕೆ ಹೆಚ್ಚು ಸಮಯ ಕೆಲಸಕ್ಕೆ ಕೊಡಬೇಕು. ಹೆಚ್ಚು ಸಮಯ ಕೆಲಸಕ್ಕೆ ಕೊಟ್ಟಷ್ಟು ಆಸ್ತಿ ಕಟ್ಟೋ ಸಮಯ ಕಡಿಮೆ ಆಗ್ತಾ ಹೋಗುತ್ತೆ. ಈ ಟ್ರೆಡ್ಮಿಲ್ ಹಿಂದೆ ಆಪರ್ಚುನಿಟಿ ಕಾಸ್ಟ್ ಬ್ಲೈಂಡ್ನೆಸ್ ಅನ್ನೋ ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ. ದೊಡ್ಡ ಸಂಬಳ ಇರೋ ಜನ ತಮ್ಮ ಸಮಯದ ಮೌಲ್ಯ ಎಷ್ಟು ಅಂತ ಲೆಕ್ಕ ಹಾಕೋದೇ ಇಲ್ಲ. 1 ಗಂಟೆ ಹೆಚ್ಚಿಗೆ ಕೆಲಸ ಮಾಡಿ 2,000 ರೂಪಾಯಿ ಸಂಪಾದಿಸೋ ಬದಲು ಆ 1 ಗಂಟೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಸಂಶೋಧನೆ ಮಾಡಿದ್ರೆ ದೀರ್ಘಕಾಲದಲ್ಲಿ ಅದೇ 1 ಗಂಟೆ ಹೆಚ್ಚು ಮೌಲ್ಯ ಸೃಷ್ಟಿಸಬಹುದು. ಆದರೆ ಈ ಲೆಕ್ಕಾಚಾರ ಎಂದೂ ಮಾಡಲ್ಲ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಕಾರ್ಪೊರೇಟ್ ಸಂಸ್ಥೆಗಳು ಈ ಟ್ರೆಡ್ಮಿಲ್ ಅನ್ನ ಸಂಪೂರ್ಣ ಕಾನೂನುಬದ್ಧವಾಗಿ ಬಳಸ್ತಾವೆ. ಹೆಚ್ಚಿನ ಸಂಬಳ ಕೊಟ್ಟು ಹೆಚ್ಚಿನ ಸಮಯ ಪಡೆಯೋದ್ರಲ್ಲಿ ಯಾವ ತಪ್ಪೂ ಇಲ್ಲ. ಇದೇ ಉದ್ಯೋಗ ಒಪ್ಪಂದ. ನಮ್ಮ ಪರವಾಗಿ ಬಳಸೋಕೆ 1 hour a week ರೂಲ್ ಇಟ್ಕೊಳ್ಳಿ. ಎಷ್ಟೇ ಬ್ಯುಸಿ ಇದ್ರೂ ವಾರಕ್ಕೆ ಕನಿಷ್ಠ 1 ಗಂಟೆ ನಿಮ್ಮ ಆಸ್ತಿ, ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಪ್ರತ್ಯೇಕವಾಗಿ ಮೀಸಲಿಡಿ. ಈ 1 ಗಂಟೆ ನಿಮ್ಮ ಸಂಬಳ ಗಳಿಸೋ ಸಮಯ ಅಲ್ಲ, ಆದರೆ ನಿಮ್ಮ ಭವಿಷ್ಯ ಕಟ್ಟೋ ಸಮಯ. ಸೀನ್ 3, ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಮತ್ತೆ ಸಂಬಳ ಬೆಳವಣಿಗೆಯ ಸ್ಪರ್ಧೆ. ಶಿವಮೊಗ್ಗದ ಒಬ್ಬ ಮ್ಯಾನೇಜರ್ ಕಥೆ ಕೇಳಿ. ಸಂಬಳ 15 ಲಕ್ಷ ರೂಪಾಯಿಯಿಂದ 28 ಲಕ್ಷ ರೂಪಾಯಿಗೆ ಬೆಳೆದಾಗ ಅವರ ಮನೆ ಬಾಡಿಗೆ 15,000 ರೂಪಾಯಿಯಿಂದ 45,000 ರೂಪಾಯಿಗೆ ಬೆಳೆಯಿತು. ಕಾರ್ ಒಂದು ಸಣ್ಣ ಹ್ಯಾಚ್ ಬ್ಯಾಕ್ ಇಂದ ಒಂದು ದೊಡ್ಡ SUVಗೆ ಬದಲಾಯಿತು. ಒಂದು ಮಕ್ಕಳ ಸ್ಕೂಲ್ ಒಂದು ಸಾಧಾರಣ ಸ್ಕೂಲಿಂದ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಬದಲಾಯಿತು. ಸಂಬಳ ದುಪ್ಪಟ್ಟಾಗಿತ್ತು, ಆದರೆ ಅವರ ಸೇವಿಂಗ್ಸ್ ರೇಟ್ ಒಂದೇ ಇತ್ತು. ಸಂಬಳದ ಸುಮಾರು 8%. ಅಂದ್ರೆ ಸಂಬಳ ಬೆಳೆದಷ್ಟು ಖರ್ಚು ಅದೇ ಪ್ರಮಾಣದಲ್ಲಿ ಬೆಳೀತಾ ಹೋಯಿತು. ಸೇವಿಂಗ್ಸ್ ಪ್ರಮಾಣ ಎಂದೂ ಬದಲಾಗ್ಲಿಲ್ಲ. ಈ ಟ್ರಿಕ್ ಬಗ್ಗೆ ನಾವು ಬೇರೆ ಸಂದರ್ಭದಲ್ಲಿ ಲೈಫ್ ಸ್ಟೈಲ್ ಇನ್ಫ್ಲೇಷನ್ ಅಂತ ಮಾತಾಡಿದ್ದೀವಿ. ಆದರೆ ಇಲ್ಲಿ ಇದನ್ನ ಇನ್ನೊಂದು ಆಯಾಮದಿಂದ ನೋಡೋಣ. ಪರ್ಸೆಂಟೇಜ್ ಟ್ರ್ಯಾಪ್. ಬಹಳ ಜನ ತಮ್ಮ ಸೇವಿಂಗ್ಸ್ ಅನ್ನ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ಆಗಿ ಯೋಚಿಸ್ತಾರೆ, ಒಂದು ಫಿಕ್ಸ್ಡ್ ಮೊತ್ತ ಆಗಿ ಅಲ್ಲ. ಸಂಬಳ ಬೆಳೆದಾಗ ಆ ಪರ್ಸೆಂಟೇಜ್ ಒಂದೇ ಇದ್ರೆ ಸಾಕು ಅಂತ ಮೆದುಳು ತೃಪ್ತಿ ಪಡುತ್ತೆ. ಆದರೆ ಆ ಪರ್ಸೆಂಟೇಜ್ ಜಾಸ್ತಿ ಮಾಡೋ ಪ್ರಯತ್ನ ಎಂದೂ ಆಗಲ್ಲ. ಮನಿ ಡಿಕೋಡ್. ಇದೇ ಪ್ರಿನ್ಸಿಪಲ್ ಪಾರ್ಕಿನ್ಸನ್ಸ್ ಲಾ ಆಫ್ ಮನಿ ಅಂತ ಕರೀತಾರೆ. ಖರ್ಚು ಯಾವಾಗ್ಲೂ ಆದಾಯದ ಮಟ್ಟಕ್ಕೆ ಬೆಳೀತಾ ಹೋಗುತ್ತೆ. ಒಂದು ಸ್ಪಷ್ಟ ಸೇವಿಂಗ್ಸ್ ಗುರಿ ಇಲ್ದೇ ಇದ್ರೆ, ಸಂಬಳ ಎಷ್ಟೇ ಬೆಳೆದ್ರೂ ಸೇವಿಂಗ್ಸ್ ಶೇಕಡ ಬೆಳೆಯದೇ ಇದ್ರೆ ವೆಲ್ತ್ ವೆಲಾಸಿಟಿ ಎಂದೂ ಬೆಳೆಯಲ್ಲ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ರಿಯಲ್ ಎಸ್ಟೇಟ್, ಆಟೋಮೊಬೈಲ್, ಎಜುಕೇಷನ್ ಇಂಡಸ್ಟ್ರಿಗಳು ಈ ಸೈಕಾಲಜಿ ಬಳಸಿ ಪ್ರೀಮಿಯಂ ಲಿವಿಂಗ್ ಪ್ರಾಡಕ್ಟ್ಸ್ಗಳನ್ನು ಮಾರ್ತಾರೆ. ಇದೊಂದು ಕಾನೂನುಬದ್ಧ ಮಾರ್ಕೆಟಿಂಗ್ ತಂತ್ರ. ನಮ್ಮ ಪರವಾಗಿ ಬಳಸೋಕೆ ಇನ್ಕ್ರೀಸಿಂಗ್ ಸೇವಿಂಗ್ಸ್ ರೇಟ್ ರೂಲ್ ಇಟ್ಕೊಳ್ಳಿ.
ಪ್ರತಿ ಸಲ ಸಂಬಳ ಬೆಳೆದಾಗ ಆ ಬೆಳವಣಿಗೆಯ ಕನಿಷ್ಠ 50% ನೇರವಾಗಿ ಸೇವಿಂಗ್ಸ್/ಇನ್ವೆಸ್ಟ್ಮೆಂಟ್ಗೆ ಹಾಕಿ ಉಳಿದ 50% ಮಾತ್ರ ಲೈಫ್ ಸ್ಟೈಲ್ಗೆ ಬಳಸಿ. ಈ ಒಂದು ರೂಲ್ ಸಂಬಳ ಬೆಳೆದಷ್ಟು ಸೇವಿಂಗ್ಸ್ ಕೂಡ ಬೆಳೆಯೋ ಹಾಗೆ ಖಾತ್ರಿ ಮಾಡುತ್ತೆ. ಇಷ್ಟೊತ್ತಿಗೆ ಈ ವಿಡಿಯೋದ ಸ್ವಲ್ಪ ಭಾಗ ಮುಗಿದಿದೆ. ಇಲ್ಲಿ 1 ನಿಮಿಷ ನಿಲ್ಲಿಸಿ ನಿಮ್ಮ ಫೋನ್ ಪಕ್ಕಕ್ಕಿಟ್ಟು ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳ್ಕೊಳ್ಳಿ. ಕಳೆದ 5 ವರ್ಷದಲ್ಲಿ ನಿಮ್ಮ ಸಂಬಳ ಎಷ್ಟು ಬೆಳೆಯಿತು? ಮತ್ತೆ ಅದೇ 5 ವರ್ಷದಲ್ಲಿ ನಿಮ್ಮ ಆಸ್ತಿ, ಸೇವಿಂಗ್ಸ್, ಸ್ಟಾಕ್, ಫ್ಲಾಟ್ ಎಷ್ಟು ಬೆಳೆಯಿತು? ಈ 2 ಸಂಖ್ಯೆ ಒಂದೇ ರೀತಿ ಬೆಳೀತಾ ಅಥವಾ ಒಂದು ಬೆಳೆದು ಇನ್ನೊಂದು ಸ್ತಬ್ಧವಾಗಿ ಇದೆಯಾ? ಇದನ್ನ ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ಬರೀ ಮಾಹಿತಿ ಕೇಳಿದ್ರೆ ಸಾಲದು. ಅದನ್ನ ನಮ್ಮ ಸ್ವಂತ ಜೀವನಕ್ಕೆ ಜೋಡಿಸಿ ನೋಡದೆ ಇದ್ರೆ ಈ ವಿಡಿಯೋ ಮುಗಿದ 5 ನಿಮಿಷಕ್ಕೆ ನಾವು ಎಲ್ಲಾ ಮರ್ತು ಬಿಡ್ತೀವಿ. ಈಗ ಮುಂದೆ ಹೋಗೋಣ. ಇನ್ನೂ 4 ಮುಖ್ಯ ಪ್ರಿನ್ಸಿಪಲ್ಗಳು ಬಾಕಿ ಇವೆ. ಸೀನ್ 4: ಟ್ಯಾಕ್ಸ್ ಅಸಮಾನತೆ. ಸಂಬಳಗಾರನ ಮೇಲೆ ಭಾರ, ಆಸ್ತಿಗಾರನ ಮೇಲೆ ಕಡಿಮೆ. ಹುಬ್ಬಳ್ಳಿಯ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಮತ್ತು ಒಬ್ಬ ಸಣ್ಣ ಬಿಸ್ನೆಸ್ ಮಾಲೀಕರ ಕತೆ ಹೋಲಿಕೆ ಮಾಡಿ ನೋಡಿ. ಈ ಉದ್ಯೋಗಿ ವರ್ಷಕ್ಕೆ 18 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ರು. ಇದ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಗಣನೀಯ ಮೊತ್ತ ಟ್ಯಾಕ್ಸ್ ಆಗಿ ಕಟ್ಟಾಗ್ತಿತ್ತು. ಪ್ರತಿ ತಿಂಗಳ ಸಂಬಳ ಇಂದನೇ TDS ಆಗಿ. ಪಕ್ಕದಲ್ಲಿ ಒಬ್ಬ ಬಿಸ್ನೆಸ್ ಮಾಲೀಕರು ಇದ್ರು. ಅವರ ಆದಾಯ ಸ್ವಲ್ಪ ಕಡಿಮೆ ಇತ್ತು, ಆದರೆ ಅವರ ಬಿಸ್ನೆಸ್ ಎಕ್ಸ್ಪೆನ್ಸ್, ಡಿಪ್ರಿಸಿಯೇಷನ್, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಡಿಡಕ್ಷನ್ಸ್ ಮೂಲಕ ಪರಿಣಾಮಕಾರಿ ಟ್ಯಾಕ್ಸ್ ದರ ಬಹಳ ಕಡಿಮೆ ಇತ್ತು. ಇದೇ ತರ ಒಂದು ಷೇರು 1 ವರ್ಷಕ್ಕಿಂತ ಜಾಸ್ತಿ ಇಟ್ಕೊಂಡ್ರೆ ಸಿಗೋ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ದರ ಸಂಬಳದ ಮೇಲಿನ ಟ್ಯಾಕ್ಸ್ ದರಕ್ಕಿಂತ ಕಡಿಮೆ ಇರುತ್ತೆ. ಈ ಟ್ಯಾಕ್ಸ್ ಸ್ಟ್ರಕ್ಚರ್ ಆಕಸ್ಮಿಕ ಅಲ್ಲ, ಇದೊಂದು ಉದ್ದೇಶಪೂರ್ವಕ ಆರ್ಥಿಕ ನೀತಿ. ಸರ್ಕಾರಗಳು ಸಾಮಾನ್ಯವಾಗಿ ದೀರ್ಘಕಾಲದ ಇನ್ವೆಸ್ಟ್ಮೆಂಟ್, ಬಿಸ್ನೆಸ್ ಬೆಳವಣಿಗೆಯನ್ನ ಪ್ರೋತ್ಸಾಹಿಸೋಕೆ ಈ ಟ್ಯಾಕ್ಸ್ ಇನ್ಸೆಂಟಿವ್ಸ್ ಕೊಡ್ತಾವೆ. ಆದ್ರೆ ಈ ಸಿಸ್ಟಮ್ ಇಂದ ಲಾಭ ಪಡೆಯೋಕೆ ಒಬ್ಬ ವ್ಯಕ್ತಿ ಮೊದಲು ಆಸ್ತಿ ಕಟ್ಟಬೇಕು. ಬರೀ ಸಂಬಳ ಪಡೆದ್ರೆ ಸಾಲದು. ಬಹಳ ಸಂಬಳಗಾರರಿಗೆ ಈ ಸಿಸ್ಟಮ್ ಬಗ್ಗೆ ಗೊತ್ತೇ ಇರಲ್ಲ. ಯಾಕಂದ್ರೆ ಸ್ಕೂಲ್ ಒಳಗೆ ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ ಯಾರೂ ಕಲಿಸಲ್ಲ. ಮನಿ ಡಿಕೋಡ್. ಇದನ್ನ ಟ್ಯಾಕ್ಸ್ ಸ್ಟ್ರಕ್ಚರ್ ಅಸೈಮೆಟ್ರಿ ಅಂತ ಕರಿಬಹುದು. ಆಕ್ಟಿವ್ ಇನ್ಕಮ್ ಮೇಲಿನ ಟ್ಯಾಕ್ಸ್ ಸ್ಟ್ರಕ್ಚರ್ ಮತ್ತು ಆಸ್ತಿ ಮೇಲಿನ ಟ್ಯಾಕ್ಸ್ ಸ್ಟ್ರಕ್ಚರ್ ಇವೆರಡು ಬೇರೆ ಬೇರೆ ನಿಯಮಗಳ ಪ್ರಕಾರ ಕೆಲಸ ಮಾಡುತ್ತೆ. ಮತ್ತೆ ಈ ವ್ಯತ್ಯಾಸ ಗೊತ್ತಿಲ್ಲದ ಜನ ತಮ್ಮ ಸಂಪೂರ್ಣ ಆದಾಯನ ಆಕ್ಟಿವ್ ಇನ್ಕಮ್ ಆಗಿ ಮಾತ್ರ ಇಟ್ಕೊಂಡು ಆಸ್ತಿ ಟ್ಯಾಕ್ಸ್ ಪ್ರಯೋಜನಗಳಿಂದ ವಂಚಿತರಾಗ್ತಾರೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಟ್ಯಾಕ್ಸ್ ಸಿಸ್ಟಮ್ ಸಂಪೂರ್ಣ ಕಾನೂನುಬದ್ಧ, ಸರ್ಕಾರ ಪಾರದರ್ಶಕವಾಗಿ ಈ ಎಲ್ಲಾ ಸ್ಲ್ಯಾಬ್ಸ್ಗಳನ್ನು ಪ್ರಕಟಿಸಿದೆ. ನಮ್ಮ ಪರವಾಗಿ ಬಳಸೋಕೆ ಲರ್ನ್ ದ ಟ್ಯಾಕ್ಸ್ ಕೋಡ್ ರೂಲ್ ಇಟ್ಕೊಳ್ಳಿ. ಒಂದು ಚಾರ್ಟರ್ಡ್ ಅಕೌಂಟೆಂಟ್ ಜೊತೆ ವರ್ಷಕ್ಕೆ 1 ಸಲ ಆದ್ರೂ ಕೂತು ನಿಮ್ಮ ಆದಾಯದ ಮೇಲೆ ಟ್ಯಾಕ್ಸ್ ಎಫಿಷಿಯೆಂಟ್ ಆಗಿ ಆಸ್ತಿ ಕಟ್ಟೋ ದಾರಿಗಳ ಬಗ್ಗೆ ಚರ್ಚಿಸಿ. ಟ್ಯಾಕ್ಸ್ ಪ್ಲಾನಿಂಗ್ ಒಂದು ಶ್ರೀಮಂತರ ಸೌಲಭ್ಯ ಅಲ್ಲ, ಇದೊಂದು ಪ್ರತಿಯೊಬ್ಬರೂ ಬಳಸಬಹುದಾದ ಟೂಲ್. ಸೀನ್ 5: ಕಂಪೌಂಡಿಂಗ್ ತಾಳ್ಮೆ. ವೇಗದ ಜೀವನ ಶೈಲಿ, ನಿಧಾನ ಸಂಪತ್ತು. ಬೆಳಗಾವಿಯ ಒಬ್ಬ ಟೀಚರ್ ಕಥೆ ಕೇಳಿ ಸಂಬಳ ತಿಂಗಳಿಗೆ ಬರೀ 32,000 ರೂಪಾಯಿ. 22 ವರ್ಷದಿಂದ ಪ್ರತಿ ತಿಂಗಳು 4,000 ರೂಪಾಯಿ ಒಂದು SIP ಒಳಗೆ ಹಾಕ್ತಾ ಬಂದ್ರು. ಎಂದೂ ನಿಲ್ಲಿಸಲಿಲ್ಲ. ಮಾರ್ಕೆಟ್ ಕುಸಿತದ ಸಮಯದಲ್ಲೂ ಮುಂದುವರೆಸಿದ್ರು. 22 ವರ್ಷಗಳ ನಂತರ ಈ ಟೀಚರ್ ಬಳಿ ಒಂದು ದೊಡ್ಡ ಮೊತ್ತ ಸೇರಿಕೊಂಡಿತ್ತು. ಅವರ ರಿಟೈರ್ಮೆಂಟ್ಗೆ ಸಾಕಾಗೋ ಮಟ್ಟದ ಮೊತ್ತ. ಪಕ್ಕದಲ್ಲಿ ಒಬ್ಬ ಬ್ಯಾಂಕ್ ಎಂಪ್ಲಾಯಿ ಇದ್ರು. ಸಂಬಳ ಟೀಚರ್ಗಿಂತ ಜಾಸ್ತಿ ಇತ್ತು, ಆದರೆ ಅವ್ರು ಯಾವಾಗ್ಲೂ ಈ ವರ್ಷ ಮಾರ್ಕೆಟ್ ಸರಿಯಿಲ್ಲ, ಮುಂದಿನ ವರ್ಷ ಇನ್ವೆಸ್ಟ್ ಮಾಡ್ತೀನಿ ಅಂದ ಮುಂದೂಡ್ತಿದ್ರು. 22 ವರ್ಷ ಆದಮೇಲೂ ಅವರ ಇನ್ವೆಸ್ಟ್ಮೆಂಟ್ ಶುರುನೇ ಆಗಿರ್ಲಿಲ್ಲ. ಈ ಟೀಚರ್ನ ಯಶಸ್ಸಿಗೆ ಕಾರಣ ಒಂದೇ ಪದ: ಕಂಪೌಂಡಿಂಗ್. ಅದು ತಾಳ್ಮೆಯಿಂದ ಕೂಡಿದ ಕಂಪೌಂಡಿಂಗ್. ಆದರೆ ಈ ಕಂಪೌಂಡಿಂಗ್ ಕೆಲಸ ಮಾಡಬೇಕಾದ್ರೆ 2 ವಿಷಯ ಬೇಕು: ಸಮಯ ಮತ್ತು ಸ್ಥಿರತೆ. ಇಂದಿನ ಫಾಸ್ಟ್ ಪೇಸ್ಡ್ ಜೀವನ ಶೈಲಿ, ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ ಕಲ್ಚರ್ ಒಳಗೆ ಈ 2 ವಿಷಯನೂ ಅಪರೂಪ ಆಗಿಬಿಟ್ಟಿದೆ. ಮನಿ ಡಿಕೋಡ್. ಇದನ್ನ ಕಂಪೌಂಡಿಂಗ್ ಇಂಪೇಷನ್ಸ್ ಅಂತ ಕರೀಬಹುದು. ಮನುಷ್ಯ ಮೆದುಳಿಗೆ ಘಾತಿಯ ಬೆಳವಣಿಗೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಅರ್ಥ ಮಾಡಿಕೊಳ್ಳೋದೇ ಬಹಳ ಕಷ್ಟ. ಯಾಕಂದ್ರೆ ಮೊದಲ 10-15 ವರ್ಷಗಳಲ್ಲಿ ಬೆಳವಣಿಗೆ ನಿಧಾನವಾಗಿ ಕಾಣುತ್ತೆ. ನಿಜವಾದ ಬೆಳವಣಿಗೆ ಕಾಣೋದು ಕೊನೆಯ 5-6 ವರ್ಷಗಳಲ್ಲಿ. ಈ ಆರಂಭಿಕ ನಿಧಾನ ಫೇಸ್ ನೋಡಿ ಬಹಳ ಜನ ತಾಳ್ಮೆ ಕಳ್ಕೊಂಡು ಇನ್ವೆಸ್ಟ್ಮೆಂಟ್ ನಿಲ್ಲಿಸ್ತಾರೆ ಅಥವಾ ಶುರುನೇ ಮಾಡಲ್ಲ. ಒಂದು ಸಂಖ್ಯೆಯ ಉದಾಹರಣೆ ನೋಡಿದ್ರೆ ಇದು ಇನ್ನೂ ಸ್ಪಷ್ಟ ಆಗುತ್ತೆ. ತಿಂಗಳಿಗೆ 4,000 ರೂಪಾಯಿ, 12% ವಾರ್ಷಿಕ ಗ್ರೋತ್ ರೇಟ್ ಪ್ರಕಾರ 10 ವರ್ಷದಲ್ಲಿ ಬರೀ 9,30,30,000 ರೂಪಾಯಿ ಆಗುತ್ತೆ. ಆದರೆ 22 ವರ್ಷದಲ್ಲಿ ಈ ಮೊತ್ತ 56 ಲಕ್ಷ ರೂಪಾಯಿಗಿಂತ ಜಾಸ್ತಿ ಆಗುತ್ತೆ. ಇದೊಂದು 6 ಪಟ್ಟು ಜಾಸ್ತಿ ಬೆಳವಣಿಗೆ ಬರೀ ಸಮಯ ದುಪ್ಪಟ್ಟಾಗಿದ್ರಿಂದಿದ. ಈ ಗಣಿತ ಅರ್ಥ ಮಾಡಿಕೊಂಡ ಜನ ಮಾತ್ರ ತಾಳ್ಮೆಯಿಂದ ಇನ್ವೆಸ್ಟ್ಮೆಂಟ್ ಮುಂದುವರೆಸ್ತಾರೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್.
ಮ್ಯೂಚುವಲ್ ಫಂಡ್ ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಈ ತಾಳ್ಮೆಯ ಮೌಲ್ಯನ ಸ್ಪಷ್ಟವಾಗಿ ಮಾರ್ಕೆಟಿಂಗ್ ಮಾಡ್ತಾವೆ. ಮ್ಯೂಚುವಲ್ ಫಂಡ್ ಸಹಿ ಹೇ ಥರದ ಕ್ಯಾಂಪೇನ್ಗಳ ಮೂಲಕ ಕಾನೂನುಬದ್ಧವಾಗಿ ನಮ್ಮ ಪರವಾಗಿ ಬಳಸೋಕೆ ಆಟೋಮೇಟ್ ಅಂಡ್ ಫರ್ಗೆಟ್ ರೂಲ್ ಎತ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಅನ್ನ ಒಂದು ಆಟೋಮ್ಯಾಟಿಕ್ SIP ಆಗಿ ಸೆಟ್ ಮಾಡಿ ಪ್ರತಿ ತಿಂಗಳ ಮಾರ್ಕೆಟ್ ಸುದ್ದಿ ನೋಡಿ ನಿರ್ಧಾರ ಬದಲಾಯಿಸಬೇಡಿ. ಕಂಪೌಂಡಿಂಗ್ಗೆ ಬೇಕಾಗಿರೋದು ನಿಮ್ಮ ಬುದ್ಧಿವಂತಿಕೆ ಅಲ್ಲ, ನಿಮ್ಮ ಸ್ಥಿರತೆ. ಮನಿ ಡಿಕೋಡ್. ಈ ಟ್ರಿಕ್ ಹಿಂದೆ ಇರೋ ಪ್ರಿನ್ಸಿಪಲ್ ಆಸೆಟ್ ಅಪ್ರಿಸಿಯೇಷನ್ ವಿರುದ್ಧ ಇನ್ಕಮ್ ಸ್ಟಾಗ್ನೇಷನ್. ಒಂದು ಆಸ್ತಿ ಸ್ವಂತ ಮಾಡ್ಕೊಂಡ ಮೇಲೆ ಆ ಆಸ್ತಿಯ ಮೌಲ್ಯ ನಿಮ್ಮ ಸಕ್ರಿಯ ಪ್ರಯತ್ನ ಇಲ್ದೇನೆ ಬೀಳ್ತಾ ಹೋಗುತ್ತೆ. ಆದ್ರೆ ಬರೀ ಸಂಬಳ ಪಡೆಯೋ ವ್ಯಕ್ತಿಗೆ ಆ ಬೆಳವಣಿಗೆ ಪ್ರತಿ ಸಲ ಸಂಬಳ ಹೆಚ್ಚಿಸಿಕೊಳ್ಳೋ ಮಾತುಕತೆ ಮೂಲಕನೇ ಬರಬೇಕು. ಇದು ಪ್ರತಿ ಬಾರಿ ಒಂದು ಹೋರಾಟ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ರಿಯಲ್ ಎಸ್ಟೇಟ್ ಮತ್ತು ಬಿಸ್ನೆಸ್ ಇಂಡಸ್ಟ್ರಿ ಈ ಮಾಲೀಕತ್ವದ ಮೌಲ್ಯನ ಚೆನ್ನಾಗಿ ಮಾರಾಟ ಮಾಡ್ತಾವೆ. ಇದೊಂದು ಕಾನೂನುಬದ್ಧ ಟ್ರೂ ಪ್ರಾಪೊಸಿಷನ್. ನಮ್ಮ ಪರವಾಗಿ ಬಳಸೋಕೆ ಓನ್ ಒನ್ ಥಿಂಗ್ ರೂಲ್ ಇಟ್ಕೊಳ್ಳಿ. ಎಷ್ಟೇ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಒಂದು ಆಸ್ತಿ ಸ್ವಂತ ಮಾಡ್ಕೊಳ್ಳೋ ಗುರಿ ಇಟ್ಕೊಳ್ಳಿ. ಒಂದು ಸಣ್ಣ ಫ್ಲಾಟ್, ಒಂದು ಇಂಡೆಕ್ಸ್ ಫಂಡ್ ಪೋರ್ಟ್ಫೋಲಿಯೋ, ಒಂದು ಸಣ್ಣ ಸೈಡ್ ಬಿಸ್ನೆಸ್. ಸಂಪೂರ್ಣ ಬಾಡಿಗೆ ಜೀವನ ಶೈಲಿ, ಮನೆ, ಬಿಸ್ನೆಸ್ ಜಾಗ ಎಂದು ಒಂದು ದೀರ್ಘಕಾಲದ ವೆಲ್ತ್ ಸ್ಟ್ರಾಟಜಿ ಆಗಲ್ಲ. ಸೀನ್ 7. ಇನ್ಫ್ಲೇಷನ್ ಅರಿವು. ಸಂಬಳ ಬೆಳೀತಿದೆ ಅನ್ಸಿದ್ರು ನಿಜವಾಗಿ ಕುಗ್ತಿದೆ. ಕೊನೆಯ ಪ್ರಮುಖ ಟ್ರಿಕ್ ಬಗ್ಗೆ ಮಾತಾಡೋಣ. ಇದೊಂದು ಬಹಳ ಸೂಕ್ಷ್ಮ ಟ್ರಿಕ್. ಧಾರವಾಡದ ಒಬ್ಬ ಎಂಪ್ಲಾಯಿ ಪ್ರತಿ ವರ್ಷ ಒಂದು ಸ್ಥಿರ 8% ಸಂಬಳ ಏರಿಕೆ ಪಡೀತಿದ್ರು. ಇದು ಅವರಿಗೆ ಒಂದು ಒಳ್ಳೆ ಬೆಳವಣಿಗೆ ಥರ ಅನ್ಸ್ತಿತ್ತು. ಆದ್ರೆ ಆ ಸಮಯದಲ್ಲಿ ಹಣದುಬ್ಬರ ದರ 6-7% ಇತ್ತು. ಅಂದ್ರೆ ಅವರ ನಿಜವಾದ ಸಂಬಳ ಏರಿಕೆ ಬರೀ 1-2% ಮಾತ್ರ ಇತ್ತು. ಆದ್ರೆ ಈ ಸತ್ಯ ಅವರಿಗೆ ಎಂದೂ ಗಮನಕ್ಕೆ ಬರಲಿಲ್ಲ. ಯಾಕಂದ್ರೆ 8% ಏರಿಕೆ ಅನ್ನೋ ಸಂಖ್ಯೆ ಒಂದು ದೊಡ್ಡ ಪಾಸಿಟಿವ್ ಸಂಖ್ಯೆ ಥರ ಕಾಣುತ್ತಿತ್ತು. ಇದೇ ಸಮಯದಲ್ಲಿ ಅವರ ಪಕ್ಕದ ಮನೆಯವರು ಒಂದು ಸಣ್ಣ ಜಾಗ ತಗೊಂಡಿದ್ರು. ಆ ಜಾಗದ ಬೆಲೆ ಹಣದುಬ್ಬರಕ್ಕಿಂತ ವೇಗವಾಗಿ ಬೆಳೀತಾ ಇತ್ತು. ಯಾಕಂದ್ರೆ ಆಸ್ತಿಗಳು ಸಾಮಾನ್ಯವಾಗಿ ಹಣದುಬ್ಬರ ವಿರುದ್ಧ ಒಂದು ಹೆಡ್ಜ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ವ್ಯತ್ಯಾಸ, ಸಂಬಳ ಹಣದುಬ್ಬರಕ್ಕೆ ಸ್ವಲ್ಪ ಮೇಲೆ ಇರೋದು, ಆಸ್ತಿ ಹಣದುಬ್ಬರಕ್ಕಿಂತ ಬಹಳ ಮೇಲೆ ಬೆಳೆಯೋದು, ಇದೇ ಕಾಲಕ್ರಮೇಣ ಸಂಬಳಗಾರರು ಮತ್ತು ಆಸ್ತಿಗಾರರ ನಡುವೆ ಒಂದು ದೊಡ್ಡ ಅಂತರ ಸೃಷ್ಟಿಸುತ್ತೆ. ಮನಿ ಡಿಕೋಡ್. ಇದನ್ನ ನಾಮಿನಲ್ ವಿರುದ್ಧ ರಿಯಲ್ ಗ್ರೋತ್ ಇಲ್ಯೂಷನ್ ಅಂತ ಕರಿಬಹುದು. ನಮ್ಮ ಮೆದುಳು ದೊಡ್ಡ ಸಂಖ್ಯೆ ನೋಡಿದ ತಕ್ಷಣ ಸಂತೋಷ ಪಡುತ್ತೆ. ಆ ಸಂಖ್ಯೆ ಹಣದುಬ್ಬರ ಕಳೆದು ಎಷ್ಟು ಉಳಿಯುತ್ತೆ ಅಂತ ಲೆಕ್ಕ ಹಾಕೋ ಪ್ರಯತ್ನನೇ ಮಾಡಲ್ಲ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಕಂಪನಿಗಳು ಸಂಬಳ ಏರಿಕೆ ಪ್ರಕಟಿಸುವಾಗ ನಾಮಿನಲ್ ಸಂಖ್ಯೆ ಮಾತ್ರ ತೋರಿಸ್ತಾವೆ. ಇದೊಂದು ಸಾಮಾನ್ಯ ಕಾನೂನುಬದ್ಧ ಪ್ರಾಕ್ಟೀಸ್. ನಮ್ಮ ಪರವಾಗಿ ಬಳಸೋಕೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಚೆಕ್ ರೂಲ್ ಇಟ್ಕೊಳ್ಳಿ. ಪ್ರತಿ ಸಂಬಳ ಏರಿಕೆ ನಂತರ ಆ ವರ್ಷದ ಹಣದುಬ್ಬರ ದರ ಎಷ್ಟಿತ್ತು ಅಂತ ಚೆಕ್ ಮಾಡಿ ನಿಮ್ಮ ನಿಜವಾದ ಏರಿಕೆ ಎಷ್ಟು ಅಂತ ಲೆಕ್ಕ ಹಾಕಿ. ಸೀನ್ ಎಂಟ್. ಡೆಟ್ ಲಿವರೇಜ್ ಟ್ರ್ಯಾಪ್. ಸಂಬಳಗಾರನ ಸಾಲ ವಿರುದ್ಧ ಆಸ್ತಿಗಾರನ ಸಾಲ ಇನ್ನೊಂದು ಪ್ರಮುಖ ವ್ಯತ್ಯಾಸ ಬಗ್ಗೆ ಮಾತಾಡೋಣ. ಬೆಂಗಳೂರಿನ ಇಬ್ಬರು ವ್ಯಕ್ತಿಗಳ ಕತೆ ಕೇಳಿ. ಇಬ್ಬರು ಒಂದೇ ಸಂಬಳ ಪಡೀತಿದ್ರು. ಒಬ್ರು 8 ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ಐಷಾರಾಮಿ ಕಾರ್ ತಗೊಂಡ್ರು. ಇನ್ನೊಬ್ರು 8 ಲಕ್ಷ ರೂಪಾಯಿ ಸಾಲ ತಗೊಂಡು ಒಂದು ಸಣ್ಣ ಫ್ಲಾಟ್ ಡೌನ್ ಪೇಮೆಂಟ್ಗೆ ಬಳಸಿದ್ರು. ಆ ಫ್ಲಾಟ್ ಅನ್ನ ಬಾಡಿಗೆಗೆ ಕೊಟ್ರು. ಎರಡೂ ಸಾಲಗಳ EMI ಒಂದೇ ರೀತಿ ಇತ್ತು. ಎರಡೂ ಜನ ಪ್ರತಿ ತಿಂಗಳು ಒಂದೇ ಮೊತ್ತ ಕಟ್ಟಿದ್ರು. ಆದ್ರೆ 5 ವರ್ಷಗಳ ನಂತರ ಮೊದಲ ವ್ಯಕ್ತಿಯ ಕಾರ್ ಬೆಲೆ 60% ಕುಸಿದಿತ್ತು. ಎರಡನೇ ವ್ಯಕ್ತಿಯ ಫ್ಲಾಟ್ ಬೆಲೆ 40% ಬೆಳೆದಿತ್ತು. ಜೊತೆಗೆ ಬಾಡಿಗೆ ಆದಾಯ ಆ ಸಾಲದ EMI ಪಾವತಿ ಮಾಡೋಕೆ ಸಹಾಯ ಮಾಡುತ್ತಿತ್ತು. ಸೀನ್ 9. ಕೆರಿಯರ್ ಸೀಲಿಂಗ್. ಸಂಬಳಕ್ಕೆ ಒಂದು ಗಡಿ ಇದೆ, ಆಸ್ತಿಗೆ ಇಲ್ಲ. ಇನ್ನೊಂದು ಆಳವಾದ ಸಂಗತಿ ಬಗ್ಗೆ ಮಾತಾಡೋಣ. ಶಿವಮೊಗ್ಗದ ಒಬ್ಬ ಬ್ಯಾಂಕ್ ಮ್ಯಾನೇಜರ್ 20 ವರ್ಷಗಳ ಕೆರಿಯರ್ ಒಳಗೆ ಸಂಬಳ 18,000 ರೂಪಾಯಿಯಿಂದ 1,10,000 ರೂಪಾಯಿಗೆ ಬೆಳೆಯಿತು. 6 ಪಟ್ಟು ಬೆಳವಣಿಗೆ. ಆದರೆ 20 ವರ್ಷಗಳ ಆ ಸಂಬಳ ಪ್ರಯಾಣ ಒಂದು ಗಡಿ ಮುಟ್ಟಿತ್ತು. ಅವರ ಪೊಸಿಷನ್ಗೆ ಇನ್ನೂ ಮೇಲೆ ಹೋಗೋಕೆ ಮಿತಿ ಇತ್ತು. ಬ್ಯಾಂಕ್ ಒಳಗಿನ ಹೈರಾರ್ಕಿ ಒಂದು ಗಡಿ ಹಾಕಿತ್ತು. ಪಕ್ಕದಲ್ಲಿ ಒಬ್ಬ ಸಣ್ಣ ಇನ್ವೆಸ್ಟರ್ ಇದ್ರು. ಅವರ ಆಸ್ತಿ ಪೋರ್ಟ್ಫೋಲಿಯೋಗೆ ಯಾವ ಗಡಿನೂ ಇರಲಿಲ್ಲ. ಸ್ಟಾಕ್ ಮಾರ್ಕೆಟ್, ರಿಯಲ್ ಎಸ್ಟೇಟ್, ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಇವೆಲ್ಲ ಅಪರಿಮಿತ ಬೆಳವಣಿಗೆ ಸಾಧ್ಯತೆ ಇಟ್ಕೊಂಡಿದ್ವು. ಇದನ್ನ ಕೆರಿಯರ್ ಸೀಲಿಂಗ್ ವಿರುದ್ಧ ಆಸೆಟ್ ಸೀಲಿಂಗ್ ಅಂತ ಕರೀಬಹುದು. ಪ್ರತಿ ಸಂಬಳದ ಕೆಲಸಕ್ಕೂ ಒಂದು ಗರಿಷ್ಠ ಮಿತಿ ಇರುತ್ತೆ. ಒಬ್ಬ CEO ಆದ್ರೂ ಒಂದು ಕಂಪನಿಯ ಬೋರ್ಡ್ ನಿರ್ಧರಿಸಿದಷ್ಟೇ ಸಂಬಳ ಪಡೆಯಬಹುದು. ಆದ್ರೆ ಆಸ್ತಿ, ವಿಶೇಷವಾಗಿ ಬಿಸ್ನೆಸ್ ಮಾಲೀಕತ್ವ ಮತ್ತು ಇನ್ವೆಸ್ಟ್ಮೆಂಟ್, ಇವಕ್ಕೆ ಯಾವ ಸೀಲಿಂಗ್ ಇಲ್ಲ. ಒಂದು ಸಣ್ಣ ಬಿಸ್ನೆಸ್ ಒಂದು ದೊಡ್ಡ ಕಂಪನಿಯಾಗಿ ಬೆಳೆಯಬಹುದು. ಒಂದು ಸ್ಟಾಕ್ ಪೋರ್ಟ್ಫೋಲಿಯೋ ಅಪರಿಮಿತವಾಗಿ ಬೆಳೆಯಬಹುದು. ಈ ಬ್ಯಾಂಕ್ ಮ್ಯಾನೇಜರ್
ತಮ್ಮ 20ನೇ ವರ್ಷದ ಕೆರಿಯರ್ ರಿವ್ಯೂ ಒಳಗೆ ಒಂದು ಸ್ಪಷ್ಟ ಉತ್ತರ ಪಡೆದಿದ್ರು. ನಿಮ್ಮ ಪೊಸಿಷನ್ಗೆ ಇನ್ನೂ ಮೇಲೆ ಹೋಗೋ ಅವಕಾಶ ಇಲ್ಲ, ಮುಂದಿನ ಹಂತಕ್ಕೆ ಬೇರೆ ಬ್ರಾಂಚ್ಗೆ ವರ್ಗಾವಣೆ ಆಗಬೇಕು. ಈ ಒಂದು ಮಾತು ಅವರ ಕೆರಿಯರ್ನ ಒಂದು ಗಡಿ ಎಷ್ಟು ಸ್ಪಷ್ಟವಾಗಿ ಇದೆ ಅಂತ ತೋರಿಸ್ತು. ಇಂತಹ ಒಂದು ಕ್ಷಣದಲ್ಲಿ ಬರೀ ಸಂಬಳ ಮಾತ್ರ ನಂಬಿಕೊಂಡಿದ್ದ ಜನಕ್ಕೆ ಒಂದು ಆಘಾತ ಆಗುತ್ತೆ. ಆದ್ರೆ ಆಸ್ತಿ ಕಟ್ಟಿಕೊಂಡ ಜನಕ್ಕೆ ಇದೊಂದು ಬರೀ ಒಂದು ಮಾಹಿತಿ. ಅವರ ಒಟ್ಟಾರೆ ಫೈನಾನ್ಷಿಯಲ್ ಪ್ರಗತಿಗೆ ಯಾವ ಪೆಟ್ಟೂ ಬೀಳಲ್ಲ. ಮನಿ ಡಿಕೋಡ್. ಈ ಟ್ರಿಕ್ ಹಿಂದೆ ಬೌಂಡೆಡ್ ವಿರುದ್ಧ ಅನ್ಬೌಂಡೆಡ್ ಗ್ರೋತ್ ಅನ್ನೋ ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ. ಸಂಬಳಗಾರರು ತಮ್ಮ ಜೀವನದ ಬಹಳಷ್ಟು ಭಾಗ ಒಂದು ಬೌಂಡೆಡ್ ಸಿಸ್ಟಮ್ ಒಳಗೆ ಕಳೀತಾರೆ. ಅಲ್ಲಿ ಗರಿಷ್ಠ ಫಲಿತಾಂಶ ಮೊದಲೇ ಸ್ಪಷ್ಟವಾಗಿ ಇರುತ್ತೆ. ಆಸ್ತಿಗಾರರು ಒಂದು ಅನ್ಬೌಂಡೆಡ್ ಸಿಸ್ಟಮ್ ಒಳಗೆ ಆಟ ಆಡ್ತಾರೆ. ಅಲ್ಲಿ ಗರಿಷ್ಠ ಫಲಿತಾಂಶಕ್ಕೆ ಯಾವ ಮಿತಿ ಇಲ್ಲ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಕಾರ್ಪೊರೇಟ್ ಹೈರಾರ್ಕಿ ಸಿಸ್ಟಮ್ ಒಂದು ಕಾನೂನುಬದ್ಧ ಸಂಘಟಿತ ರಚನೆ. ಇದರಲ್ಲಿ ಯಾವ ತಪ್ಪೂ ಇಲ್ಲ. ನಮ್ಮ ಪರವಾಗಿ ಬಳಸೋಕೆ 2 ಟ್ರ್ಯಾಕ್ ಗ್ರೋತ್ ರೂಲ್ ಇಟ್ಕೊಳ್ಳಿ. ನಿಮ್ಮ ಕೆರಿಯರ್ ಒಳಗೆ ಬೆಳೆತಾನೆ ಅದೇ ಸಮಯದಲ್ಲಿ ಒಂದು ಪ್ಯಾರಲಲ್ ಆಸ್ತಿ ಟ್ರ್ಯಾಕ್ ಶುರು ಮಾಡಿ. ಕೆರಿಯರ್ ಗಡಿ ಮುಟ್ಟಿದ ಮೇಲೂ ಈ ಆಸ್ತಿ ಟ್ರ್ಯಾಕ್ ಬೆಳೆತಾನೆ ಇರುತ್ತೆ. ಸೀನ್ 10. ಸ್ಟೇಟಸ್ ಇನ್ಫ್ಲೇಷನ್. ಸಂಬಳ ಗುರುತಾಗುತ್ತೆ, ಆಸ್ತಿ ಸ್ವಾತಂತ್ರ್ಯ ಆಗುತ್ತೆ. ಕೊನೆಯ ಟ್ರಿಕ್ ಬಗ್ಗೆ ಮಾತಾಡೋಣ. ಇದೊಂದು ಸೂಕ್ಷ್ಮ ಸಾಮಾಜಿಕ ಆಯಾಮ. ಮಂಗಳೂರಿನ ಒಬ್ಬ ಸೀನಿಯರ್ ಮ್ಯಾನೇಜರ್, ಅವರ ಇಡೀ ಸಾಮಾಜಿಕ ಗುರುತು ಅವರ ಸಂಬಳ ಮತ್ತು ಪೊಸಿಷನ್ ಮೇಲೆ ನಿಂತಿತ್ತು. ನಾನೊಬ್ಬ ಸೀನಿಯರ್ ಮ್ಯಾನೇಜರ್ ಅಂತ ಪರಿಚಯ ಮಾಡ್ಕೊಳ್ಳೋದೇ ಅವರ ಪ್ರಥಮ ಸಾಮಾಜಿಕ ಗುರುತು. ಈ ಒಂದು ಗುರುತು ಇಟ್ಕೊಂಡಿರೋ ಜನ ಆ ಪೊಸಿಷನ್, ಆ ಸಂಬಳ ಬಿಟ್ಕೊಳ್ಳಕ್ಕೆ ಬಹಳ ಹಿಂಜರಿತಾರೆ. ಒಂದು ಕಡಿಮೆ ಸಂಬಳದ ಆದ್ರೆ ಜಾಸ್ತಿ ಆಸ್ತಿ ಕಟ್ಟೋ ಅವಕಾಶ ಇರೋ ಹೊಸ ದಾರಿಗೆ ಹೊರಳೋಕೆ ಭಯಪಡ್ತಾರೆ. ಯಾಕಂದ್ರೆ ಆ ಪೊಸಿಷನ್ ಬಿಟ್ಕೊಟ್ರೆ ಅವರ ಸಾಮಾಜಿಕ ಗುರುತೆ ಕಳಕೊಂಡ ಹಾಗೆ ಅನ್ಸುತ್ತೆ. ಇದಕ್ಕೆ ವಿರುದ್ಧವಾಗಿ ಆಸ್ತಿ ಮಾಲೀಕರ ಗುರುತು ಒಂದು ಪೊಸಿಷನ್ ಮೇಲೆ ನಿಂತಿರಲ್ಲ, ಅವರ ಆಸ್ತಿ ಮೇಲೆ ನಿಂತಿರುತ್ತೆ. ಅದು ತಿರುತ್ತೆ, ಅದು ಎಲ್ಲಿಗೆ ಹೋದ್ರೂ ಅವರ ಜೊತೆನೇ ಇರುತ್ತೆ. ಇದೇ ಕಾರಣಕ್ಕೆ ಆಸ್ತಿ ಮಾಲೀಕರು ಹೊಸ ಅವಕಾಶಗಳ ಬಗ್ಗೆ ಇನ್ನೂ ಧೈರ್ಯದಿಂದ ಯೋಚಿಸ್ತಾರೆ. ಒಂದು ಕೆಲಸ ಬಿಟ್ಟು ಇನ್ನೊಂದು ಪ್ರಯತ್ನ ಮಾಡೋಕೆ ಹಿಂಜರಿಯಲ್ಲ. ಮನಿ ದಿ ಕೋಡ್. ಈ ಟ್ರಿಕ್ ಹಿಂದೆ ಐಡೆಂಟಿಟಿ ಫ್ಯೂಷನ್ ಅನ್ನೋ ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ. ಒಬ್ಬ ವ್ಯಕ್ತಿಯ ಸ್ವಂತ ಗುರುತು ಅವನ ಪೊಸಿಷನ್ ಜೊತೆ ಎಷ್ಟು ಆಳವಾಗಿ ಬೆರೆತಿದೆಯೋ ಆ ಪೊಸಿಷನ್ ಬಿಟ್ಕೊಡೋಕೆ ಅಷ್ಟು ಕಷ್ಟ ಆಗುತ್ತೆ. ಈ ಹಿಂಜರಿಕೆನೆ ಅವನನ್ನ ಒಂದು ಸುರಕ್ಷಿತ ಆದರೆ ಸೀಮಿತ ದಾರಿ ಒಳಗೆ ಬಂಧಿಸ್ಬಿಡುತ್ತೆ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಕಾರ್ಪೊರೇಟ್ ಸಂಸ್ಥೆಗಳು ಪೊಸಿಷನ್ ಟೈಟಲ್ ಮತ್ತು ಸ್ಟೇಟಸ್ ಸಿಂಬಲ್ಸ್, ಕ್ಯಾಬಿನ್, ಕಾರ್ ಪಾರ್ಕಿಂಗ್, ಡೆಸಿಗ್ನೇಷನ್ ಕಾರ್ಡ್ ಮೂಲಕ ಎಂಪ್ಲಾಯಿಗಳ ಲಾಯಲ್ಟಿ ಹೆಚ್ಚಿಸ್ಕೋತಾರೆ. ಇದೊಂದು ಕಾನೂನುಬದ್ಧ HR ತಂತ್ರ. ನಮ್ಮ ಪರವಾಗಿ ಬಳಸೋಕೆ ಐಡೆಂಟಿಟಿ ಬಿಯಾಂಡ್ ಟೈಟಲ್ ರೂಲ್ ಇಟ್ಕೊಳ್ಳಿ. ನಿಮ್ಮ ಸ್ವಂತ ಗುರುತನ್ನ ನಿಮ್ಮ ಪೊಸಿಷನ್ಗಿಂತ ದೊಡ್ಡದಾಗಿ ಕಟ್ಕೊಳ್ಳಿ. ಆಗ ಮಾತ್ರ ನೀವು ಫೈನಾನ್ಷಿಯಲ್ ಆಗಿ ಸ್ಮಾರ್ಟ್ ಅವಕಾಶಗಳ ಬಗ್ಗೆ ಸ್ಪಷ್ಟವಾಗಿ ಯೋಚಿಸಬಹುದು. ಸೀನ್ 12. ಗಮನದ ಕೊರತೆ. ಆಸ್ತಿ ಕಟ್ಟೋಕೆ ದುಡ್ಡಲ್ಲ, ಗಮನ ಬೇಕು. ಕೊನೆಯ ಒಂದು ಆಳವಾದ ಟ್ರಿಕ್ ಬಗ್ಗೆ ಮಾತಾಡೋಣ. ಇದು ಈ ಇಡೀ ವಿಡಿಯೋವನ್ನ ಒಂದು ಪೂರ್ಣ ವರ್ತುಲ ಆಗಿ ಮುಗಿಸತ್ತೆ. ಬೆಂಗಳೂರಿನ ಒಬ್ಬ ಹೈ ಇನ್ಕಮ್ ಪ್ರೊಫೆಷನಲ್ ವರ್ಷಕ್ಕೆ 50 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿದ್ರು. ಆದರೆ ಅವರ ಬಳಿ ಆಸ್ತಿ ಕಟ್ಟೋ ಬಗ್ಗೆ ಒಂದು ಸಣ್ಣ ವಿಡಿಯೋ ನೋಡೋಕ್ಕೂ ಸಮಯ ಇರಲಿಲ್ಲ. ಪ್ರತಿದಿನ ಆಫೀಸ್ ಮೀಟಿಂಗ್, ಕ್ಲೈಂಟ್ ಕಾಲ್, ಡೆಡ್ಲೈನ್ ಈ ಎಲ್ಲ ಮುಗಿದ ಮೇಲೆ ರಾತ್ರಿ ಸುಸ್ತಾಗಿ ಬರೀ ಫೋನ್ ಸ್ಕ್ರಾಲ್ ಮಾಡೋದೇ ಅವರ ಶಕ್ತಿ ಇರೋ ಕೊನೆಯ ಕೆಲಸ ಆಗಿತ್ತು. ಅವರ ಫೈನಾನ್ಷಿಯಲ್ ಸಮಸ್ಯೆ ದುಡ್ಡಿನ ಕೊರತೆ ಅಲ್ಲ, ಗಮನದ ಕೊರತೆ ಆಗಿತ್ತು. ಇದನ್ನ ಅಟೆನ್ಷನ್ ಸ್ಕೇರ್ಸಿಟಿ ಅಂತ ಕರಿಬಹುದು. ಒಂದು ಫೈನಾನ್ಷಿಯಲ್ ಟ್ರೂತ್ ಬಹಳ ಜನಕ್ಕೆ ಗೊತ್ತಾಗಲ್ಲ. ಯಾಕಂದ್ರೆ ಆಸ್ತಿ ಕಟ್ಟೋಕೆ ಬೇಕಾಗಿರೋ ಮೊದಲ ಸಂಪನ್ಮೂಲ ದುಡ್ಡು ಅಲ್ಲ, ಗಮನ ಮತ್ತು ಸಮಯ. ಹೆಚ್ಚು ಸಂಪಾದಿಸೋ ಜನ, ಹೆಚ್ಚು ಕೆಲಸದ ಒತ್ತಡ ಇರೋ ಜನ ಈ ಗಮನದ ಸಂಪನ್ಮೂಲನೆ ಕಳ್ಕೊಂಡಿರ್ತಾರೆ. ಪಕ್ಕದಲ್ಲಿ ಕಡಿಮೆ ಸಂಪಾದಿಸೋ ಆದ್ರೆ ಸ್ವಲ್ಪ ಜಾಸ್ತಿ ಸಮಯ ಮತ್ತು ಮಾನಸಿಕ ಶಾಂತಿ ಇರೋ ಜನ ಆ ಗಮನನ ಆಸ್ತಿ ಕಟ್ಟೋಕೆ ಬಳಸ್ತಾರೆ. ಮನಿ ಡಿಕೋಡ್. ಈ ಟ್ರಿಕ್ ಹಿಂದೆ ಕಾಗ್ನಿಟಿವ್ ಬ್ಯಾಂಡ್ವಿಡ್ತ್ ಅನ್ನೋ ಪ್ರಿನ್ಸಿಪಲ್ ಕೆಲಸ ಮಾಡುತ್ತೆ. ಮನುಷ್ಯ ಮೆದುಳಿಗೆ ಪ್ರತಿದಿನ ಒಂದು ಫಿಕ್ಸ್ಡ್ ಮಟ್ಟದ ಗಮನ ಶಕ್ತಿ ಮಾತ್ರ ಇರುತ್ತೆ. ಆ ಗಮನ ಶಕ್ತಿ ಸಂಪೂರ್ಣ ಕೆಲಸಕ್ಕೆ ಖರ್ಚಾದ್ರೆ ಆಸ್ತಿ, ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಯೋಚಿಸೋಕೆ ಏನೂ ಉಳಿಯಲ್ಲ. ಲೀಗಲ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್. ಕಂಪನಿಗಳಿಗೆ ಈ ಸಂಗತಿ ಒಂದು ಅನುಕೂಲಕರ ಪರಿಸ್ಥಿತಿ. ಎಂಪ್ಲಾಯಿಗಳ ಗಮನ ಸಂಪೂರ್ಣ ಕೆಲಸಕ್ಕೆ ಇದ್ದಷ್ಟು ಪ್ರಾಡಕ್ಟಿವಿಟಿ ಜಾಸ್ತಿ. ಇದೊಂದು ಸ್ವಾಭಾವಿಕ ವ್ಯವಸ್ಥೆ. ನಮ್ಮ ಪರವಾಗಿ ಬಳಸೋಕೆ ಪ್ರೊಟೆಕ್ಟೆಡ್ ಫೈನಾನ್ಷಿಯಲ್ ರೂಲ್ ಇಟ್ಕೊಳ್ಳಿ. ವಾರದ ಒಂದು ನಿರ್ದಿಷ್ಟ ಸಮಯ, ಉದಾಹರಣೆಗೆ ಭಾನುವಾರ ಬೆಳಗ್ಗೆ, ಫೋನ್ ಸೈಲೆಂಟ್ ಮಾಡಿ. ಬರೀ ನಿಮ್ಮ ಫೈನಾನ್ಷಿಯಲ್ ಪರಿಸ್ಥಿತಿ, ಆಸ್ತಿ, ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತ್ರ ಯೋಚಿಸಿ. ಈ ಒಂದು ಸಂರಕ್ಷಿತ ಗಂಟೆ ವರ್ಷಗಟ್ಟಲೆ ಬಳಸಿದ್ರೆ ನಿಮ್ಮ ಇಡೀ ಫೈನಾನ್ಷಿಯಲ್ ದಿಕ್ಕನ್ನ ಬದಲಾಯಿಸಬಹುದು. ಸೀನ್ 13.
ಸಂಬಳ ಇಂದ ಸಂಪತ್ತಿಗೆ ಬದಲಾದ ಜನರ ರಹಸ್ಯ. ಈಗ ನಾವು ಈ ಕಥೆಯ ಬೆಳಕಿನ ಕಡೆಗೆ ಬರೋಣ. ಮೈಸೂರಿನ ಒಬ್ಬ ಸ್ಕೂಲ್ ಟೀಚರ್ ಹೆಸರು ಬದಲಾಯಿಸಿ ಲಕ್ಷ್ಮಿ ಅಂತ ಇಟ್ಕೊಳ್ಳಿ. ಸಂಬಳ ಎಂದು 40,000 ರೂಪಾಯಿಯ ಗಡಿ ದಾಟಿರ್ಲಿಲ್ಲ. ಆದರೆ 25 ವರ್ಷದ ಕೆಲಸ ಜೀವನದ ಒಳಗೆ ಪ್ರತಿ ವರ್ಷ ಒಂದು ಚಿಕ್ಕ ಮೊತ್ತ, ಸಂಬಳ ಎಷ್ಟೇ ಚಿಕ್ಕದಾಗಿದ್ರಾಗಿದ್ರೂ PPF, ಒಂದೆರಡು ಇಂಡೆಕ್ಸ್ ಫಂಡ್ ಮತ್ತೆ ಒಂದು ಸಣ್ಣ ಜಾಗ, ಇವುಗಳ ಒಳಗೆ ಹಾಕ್ತಾ ಬಂದಿದ್ರು. ರಿಟೈರ್ಮೆಂಟ್ ಸಮಯಕ್ಕೆ ಅವರ ಬಳಿ ಒಂದು ದೊಡ್ಡ ಮೊತ್ತ ಸೇರಿಕೊಂಡಿತ್ತು. ಪಕ್ಕದಲ್ಲಿ ಕೆಲಸ ಮಾಡಿದ 3 ಪಟ್ಟು ಜಾಸ್ತಿ ಸಂಬಳ ಪಡೆದ ಸಹೋದ್ಯೋಗಿಗಳಿಗಿಂತ ಜಾಸ್ತಿ. ಅವರ ಪ್ರಿನ್ಸಿಪಲ್ ಬಗ್ಗೆ ಕೇಳಿದಾಗ ಅವರ ಉತ್ತರ ಮಾತ್ರ ಈ ಇಡೀ ವಿಡಿಯೋದ ಸಾರಾಂಶ. ನನ್ನ ಸಂಬಳ ಎಂದೂ ದೊಡ್ಡದಾಗಿರ್ಲಿಲ್ಲ, ಆದರೆ ನಾನು ಪ್ರತಿ ವರ್ಷ ಒಂದು ಸಣ್ಣ ಮೊತ್ತ ಆಸ್ತಿಯಾಗಿ ಪರಿವರ್ತಿಸಿದೆ. 25 ವರ್ಷಗಳ ಈ ಸಣ್ಣ ಮೊತ್ತಗಳು ಒಂದೊಂದು ಸ್ವಂತ ಜೀವ ಪಡೆದು ಬೆಳೀತಾ ಹೋದು. ಸಂಬಳ ಬರೀ ಒಂದು ಪ್ರಾರಂಭಿಕ ಬಿಂದು, ಅದೊಂದೇ ಗಮ್ಯಸ್ಥಾನ ಅಲ್ಲ. ಈ ಇಡೀ ಇಂಡಸ್ಟ್ರಿ, ಕಾರ್ಪೊರೇಟ್ ಜಗತ್ತು, ಬ್ಯಾಂಕಿಂಗ್, ಟ್ಯಾಕ್ಸ್ ಸಿಸ್ಟಮ್ ಇವೆಲ್ಲ ಕಾನೂನುಬದ್ಧವಾಗಿ ಕೆಲಸ ಮಾಡ್ತಿವೆ. ಒಂದು ದೊಡ್ಡ ಸಂಬಳ ಪಡೆಯೋದ್ರಲ್ಲಿ ಯಾವ ತಪ್ಪೂ ಇಲ್ಲ, ಇದೊಂದು ಒಳ್ಳೆ ಫಲಿತಾಂಶ. ಆದರೆ ಸಮಸ್ಯೆ ಶುರುವಾಗೋದು ಒಬ್ಬ ವ್ಯಕ್ತಿ ದೊಡ್ಡ ಸಂಬಳ ಪಡೆದ ಮಾತ್ರಕ್ಕೆ ಅದನ್ನೇ ಒಂದು ಫೈನಾನ್ಷಿಯಲ್ ಗುರಿ ಅಂದುಕೊಂಡು ಆ ಸಂಬಳ ಆಸ್ತಿಯಾಗಿ ಪರಿವರ್ತನೆ ಆಗೋ ಪ್ರಕ್ರಿಯೆನ ಸಂಪೂರ್ಣ ಮರೆತಾಗ. ಇಲ್ಲಿ ಒಂದು ಪ್ರಶ್ನೆ ಕೇಳಬೇಕನ್ಸುತ್ತೆ, ಈ ಟ್ರ್ಯಾಪ್ಗೆ ಬಿದ್ದವರೆಲ್ಲ ಮೂರ್ಖರ? ಖಂಡಿತ ಅಲ್ಲ. ಈ ವಿಡಿಯೋ ಒಳಗೆ ನಾವು ಮಾತಾಡಿದ ಪ್ರತಿಯೊಬ್ಬ ಹೈ ಇನ್ಕಮ್ ವ್ಯಕ್ತಿಯೂ ಬುದ್ಧಿವಂತರೇ, ಕಷ್ಟಪಟ್ಟು ಓದಿ, ಕಷ್ಟಪಟ್ಟು ಕೆಲಸ ಮಾಡಿ ಆ ಮಟ್ಟಕ್ಕೆ ಬಂದವರೇ. ಸಮಸ್ಯೆ ಬುದ್ಧಿವಂತಿಕೆಯ ಕೊರತೆ ಅಲ್ಲ, ಇದೊಂದು ಶಿಕ್ಷಣ ವ್ಯವಸ್ಥೆಯ ಕೊರತೆ. ಇಂಜಿನಿಯರಿಂಗ್, ಮೆಡಿಸಿನ್, ಲಾ ಎಲ್ಲಾ ಕೋರ್ಸ್ ಒಳಗೆ ಆಳವಾದ ಟೆಕ್ನಿಕಲ್ ಜ್ಞಾನ ಕಲಿಸ್ತಾರೆ. ಆದ್ರೆ ಆ ಜ್ಞಾನದಿಂದ ಬಂದ ಸಂಬಳ ಹೇಗೆ ಆಸ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂತ ಎಲ್ಲೂ ಕಲಿಸಲ್ಲ. ಈ ಒಂದು ಗ್ಯಾಪ್ನೇ ಪ್ರಪಂಚದ ಅತಿ ದೊಡ್ಡ, ಅತಿ ಸೈಲೆಂಟ್ ಆದ ಬ್ಯಾಂಕ್ ದರೋಡೆಗಳಲ್ಲಿ ಒಂದು. ಇದನ್ನ ಪ್ರಾಕ್ಟಿಕಲ್ ಆಗಿ ಬಳಸೋಕೆ ಒಂದು ಸರಳ ಫ್ರೇಮ್ ವರ್ಕ್ ಇಟ್ಕೊಳ್ಳಿ. ವೆಲ್ತ್ ವೆಲಾಸಿಟಿ ಟೆಸ್ಟ್. ವರ್ಷಕ್ಕೆ ಒಂದು ಸಲ 3 ಪ್ರಶ್ನೆ ಕೇಳ್ಕೊಳ್ಳಿ. ಮೊದಲನೇದು, ಈ ವರ್ಷ ನನ್ನ ಆದಾಯದ ಎಷ್ಟು ಶೇಕಡ ಆಸ್ತಿಯಾಗಿ ಪರಿವರ್ತನೆ ಆಯಿತು? ಎರಡನೇದು, ನನ್ನ ಆಸ್ತಿಯಿಂದ ಎಷ್ಟು ಪ್ಯಾಸಿವ್ ಆದಾಯ ಬರುತ್ತೆ ಮತ್ತೆ ಅದು ಪ್ರತಿ ವರ್ಷ ಬೆಳೀತಾ ಇದೆಯಾ? ಮೂರನೇದು, ನಾನು ಇವತ್ತು ಕೆಲಸ ನಿಲ್ಲಿಸಿದ್ರೆ ನನ್ನ ಆಸ್ತಿ ಎಷ್ಟು ಕಾಲ ನನ್ನ ಜೀವನ ಶೈಲಿ ಸಪೋರ್ಟ್ ಮಾಡುತ್ತೆ? ಈ ಮೂರು ಪ್ರಶ್ನೆಗೆ ಪ್ರಾಮಾಣಿಕವಾಗಿ ಉತ್ತರ ಕೊಟ್ರೆ ನಿಮ್ಮ ನಿಜವಾದ ವೆಲ್ತ್ ವೆಲಾಸಿಟಿ ಬಗ್ಗೆ ಸ್ಪಷ್ಟತೆ ಸಿಗುತ್ತೆ. ಇನ್ನೊಂದು ಪ್ರಾಕ್ಟಿಕಲ್ ಟೂಲ್, ದ ರನ್ವೇ ನಂಬರ್. ನಿಮ್ಮ ಆಸ್ತಿಗಳ ಒಟ್ಟು ಮೌಲ್ಯನ ನಿಮ್ಮ ತಿಂಗಳ ಖರ್ಚಿಂದ ಭಾಗಿಸಿ. ಇದು ನಿಮ್ಮ ರನ್ವೇ, ಅಂದ್ರೆ ನಿಮ್ಮ ಸಂಬಳ ಇಲ್ಲದೆ ಎಷ್ಟು ತಿಂಗಳು ಬದುಕಬಹುದು ಅನ್ನೋ ಸಂಖ್ಯೆ. ಈ ಸಂಖ್ಯೆ 1 ತಿಂಗಳಿಗಿಂತ ಕಡಿಮೆ ಇದ್ರೆ ಅದೆಷ್ಟೇ ದೊಡ್ಡ ಸಂಬಳ ಪಡೆಯುತ್ತಿದ್ರು ನೀವು ಸಂಪೂರ್ಣವಾಗಿ ಆ ಸಂಬಳದ ಮೇಲೆ ಅವಲಂಬಿತರಾಗಿದ್ದೀರಿ ಅಂತ ಅರ್ಥ. ಈ ಸಂಖ್ಯೆ ಪ್ರತಿ ವರ್ಷ ಬೆಳೀತಾ ಇರಬೇಕು. ಅದೇ ನಿಜವಾದ ಪ್ರಗತಿಯ ಮಾಪಕ. ಸಂಬಳ ಎಷ್ಟು ಬೆಳೆಯಿತು ಅನ್ನೋದಲ್ಲ. ಒಂದು ಕೊನೆಯ ಎಕ್ಸರ್ಸೈಸ್ ಕೊಡ್ತೀನಿ, ಈ ವಿಡಿಯೋ ಮುಗಿದ ತಕ್ಷಣ ಮಾಡಿ. ಒಂದು ಪೇಪರ್ ಮೇಲೆ 2 ಕಾಲಂ ಬರೀರಿ, ಇನ್ಕಮ್ ಮತ್ತು ಆಸೆಟ್ಸ್. ಎಡ ಕಾಲಂ ಒಳಗೆ ನಿಮ್ಮ ಎಲ್ಲಾ ಆದಾಯದ ಮೂಲಗಳನ್ನ ಬರೀರಿ, ಸಂಬಳ, ಬೋನಸ್. ಬಲ ಕಾಲಂ ಒಳಗೆ ನಿಮ್ಮ ಎಲ್ಲಾ ಆಸ್ತಿಗಳನ್ನ ಬರೀರಿ, ಸೇವಿಂಗ್ಸ್, ಸ್ಟಾಕ್, ಫ್ಲಾಟ್, ಬಿಸ್ನೆಸ್. ಎಡ ಕಾಲಂ ದೊಡ್ಡದಾಗಿ ಇದ್ದು ಬಲ ಕಾಲಂ ಚಿಕ್ಕದಾಗಿ ಇದ್ರೆ ಇವತ್ತಿನಿಂದ ಒಂದು ಸಣ್ಣ ಬದಲಾವಣೆ ಶುರು ಮಾಡಿ. ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಮೊತ್ತ, ಎಷ್ಟೇ ಚಿಕ್ಕದಾಗಿದ್ರೂ ಬಲ ಕಾಲಂ ಒಳಗೆ ಸೇರಿಸೋ ಅಭ್ಯಾಸ ಇಟ್ಕೊಳ್ಳಿ. ಇಲ್ಲಿ ಒಂದು ಆಳವಾದ ಪ್ರಶ್ನೆ ಕೇಳಬೇಕು ಅನ್ಸುತ್ತೆ, ನಾವ್ಯಾಕೆ ದೊಡ್ಡ ಸಂಬಳ ಒಂದೇ ಗುರಿ ಅಂತ ಬೆಳೆಸ್ಕೊಂಡಿದ್ದೀವಿ? ಇದರ ಆಳದಲ್ಲಿ ಇರೋದು ಒಂದು ಸರಳ ಸತ್ಯ. ಸ್ಕೂಲ್, ಕಾಲೇಜ್, ಸಮಾಜ ಎಲ್ಲಾ ಕಡೆ ನಮಗೆ ಕಲಿಸೋದು ಚೆನ್ನಾಗಿ ಓದಿ ಒಂದು ದೊಡ್ಡ ಕೆಲಸ ಹಿಡಿಯಿರಿ ಅಂತ. ಆದ್ರೆ ಆ ಸಂಬಳವನ್ನ ಆಸ್ತಿಯಾಗಿ ಹೇಗೆ ಪರಿವರ್ತಿಸೋದು ಅಂತ ಯಾರೂ ಕಲಿಸಲ್ಲ. ಇದೇ ಕಾರಣಕ್ಕೆ ಎಷ್ಟೋ ಬುದ್ಧಿವಂತ, ಚೆನ್ನಾಗಿ ಸಂಪಾದಿಸೋ ಜನ ಕೂಡ ಈ ಟ್ರ್ಯಾಪ್ಗೆ ಬೀಳ್ತಾರೆ. ನಿಜವಾದ ಫೈನಾನ್ಷಿಯಲ್ ಸ್ವಾತಂತ್ರ್ಯ ಅಂದ್ರೆ ಏನ್ ಗೊತ್ತಾ? ಸಂಬಳ ಎಷ್ಟಿದೆ ಅನ್ನೋದಲ್ಲ, ಆ ಸಂಬಳ ಇಲ್ಲದೆ ಕೂಡ ನಿಮ್ಮ ಆಸ್ತಿಗಳು ನಿಮಗಾಗಿ ಎಷ್ಟು ವೇಗವಾಗಿ ಕೆಲಸ ಮಾಡ್ತಿವೆ ಅನ್ನೋದು. ಇವತ್ತಿನ ಈ ಪ್ರಪಂಚದಲ್ಲಿ ಪ್ರತಿ ಕಂಪನಿ, ಪ್ರತಿ ಸಂಬಳ ಏರಿಕೆ, ಪ್ರತಿ ಪ್ರಮೋಷನ್ ನಿಮ್ಮ ಗಮನವನ್ನ ಇನ್ಕಮ್ ಮೇಲೆ ಮಾತ್ರ ಕೇಂದ್ರೀಕರಿಸೋ ಹಾಗೆ ವಿನ್ಯಾಸ ಆಗಿದೆ. ಆದರೆ ಈ ಜ್ಞಾನ ಇದ್ದ ಮೇಲೆ, ಇನ್ಕಮ್ ಮತ್ತು ವೆಲ್ತ್ ವೆಲಾಸಿಟಿ ಇವೆರಡರ ವ್ಯತ್ಯಾಸ ಗೊತ್ತಾದ ಮೇಲೆ, ನಿಮ್ಮ ಸಂಬಳ ಎಷ್ಟೇ ಇರಲಿ ಅದನ್ನ ನಿಧಾನವಾಗಿ, ಸ್ಥಿರವಾಗಿ ಆಸ್ತಿಯಾಗಿ ಪರಿವರ್ತಿಸೋ ಶಕ್ತಿ ನಿಮ್ಮ ಕೈಯಲ್ಲೇ ಇದೆ. ಮುಂದಿನ ಸಲ ನಿಮ್ಮ ಸಂಬಳ ಏರಿಕೆ ಆದಾಗ ಆ ಸಂತೋಷದ ಜೊತೆ ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ಇದರ ಎಷ್ಟು ಭಾಗ ಇಂದ ನಾನೊಂದು ಆಸ್ತಿ ಕಟ್ಟಬಹುದು?
ಯಾಕಂದ್ರೆ ಕೊನೆಗೆ ಶ್ರೀಮಂತಿಕೆ ಅಳೆಯೋದು ಸಂಬಳ ಸ್ಲಿಪ್ ಮೇಲಿನ ಸಂಖ್ಯೆಯಿಂದ ಅಲ್ಲ, ನಿಮ್ಮ ಆಸ್ತಿ ನಿಮಗಾಗಿ ಎಷ್ಟು ವೇಗವಾಗಿ ಕೆಲಸ ಮಾಡ್ತಿದೆ ಅನ್ನೋದ್ರಿಂದ. ದ ಡಾರ್ಕ್ ಸೈಕಾಲಜಿ ಆಫ್ ಮನಿ ಸೀರೀಸ್ ಒಳಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟ್ರ್ಯಾಪ್ ಬಗ್ಗೆ ಮಾತಾಡ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸ್ವಂತ ವೆಲ್ತ್ ವೆಲಾಸಿಟಿ ಬಗ್ಗೆ ಒಂದು ಸಲ ಯೋಚಿಸಿ. ಒಂದು ಕೊನೆಯ ಆಲೋಚನೆ ಬಿಟ್ಟು ಹೋಗ್ತೀನಿ. ಸಂಬಳ ಒಂದು ಪ್ರಾರಂಭ, ಆದರೆ ಅದೊಂದೇ ಗುರಿ ಆಗಬಾರದು. ಪ್ರತಿ ಬೆಂಗಳೂರಿನ, ಮೈಸೂರಿನ, ಹುಬ್ಬಳ್ಳಿಯ ಬೀದಿಯಲ್ಲಿ ನಡೀತಿರೋ ಈ ಸೈಲೆಂಟ್ ಆಟ, ಸಂಬಳಗಾರರು ಮತ್ತು ಆಸ್ತಿಗಾರರ ನಡುವಿನ ಆಟ, ಇದು ಯಾರೂ ನಿಮಗೆ ಸ್ಪಷ್ಟವಾಗಿ ಹೇಳಲ್ಲ, ಆದರೆ ಪ್ರತಿ ಕುಟುಂಬದ ಫೈನಾನ್ಷಿಯಲ್ ಭವಿಷ್ಯನ ನಿರ್ಧರಿಸ್ತಾ ಇರುತ್ತೆ. ಈ ಒಂದು ಜ್ಞಾನ ಇಂದ ನೀವಿನ್ನೂ ಸಂಬಳದಿಂದ ಸಂಪತ್ತಿನ ಕಡೆ ಒಂದು ಸಣ್ಣ ಹೆಜ್ಜೆ ಇಡೋಕೆ ಶುರು ಮಾಡಬಹುದು. ಹಿಂದೆ ಈ ಕ್ಷಣನೇ ನೆನಪಿಡಿ, ಆಸ್ತಿ ಕಟ್ಟೋಕೆ ಒಂದು ದೊಡ್ಡ ಸಂಬಳ ಬೇಕಾಗಿಲ್ಲ, ಒಂದು ಸ್ಥಿರ ಅಭ್ಯಾಸ ಬೇಕು. ಮಂಜು, ಆ ಮೈಸೂರಿನ ಸ್ಕೂಲ್ ಟೀಚರ್ ಲಕ್ಷ್ಮಿ, ಆ ಬಳ್ಳಾರಿಯ ಕಿರಾಣಿ ಅಂಗಡಿ ಮಾಲೀಕ, ಇವರಾರೂ ಅಸಾಧಾರಣ ಸಂಬಳ ಪಡೆದವರಲ್ಲ, ಆದರೆ ಎಲ್ಲರೂ ಒಂದೇ ಒಂದು ಸತ್ಯನ ಅರ್ಥ ಮಾಡಿಕೊಂಡಿದ್ರು. ಪ್ರತಿ ರೂಪಾಯಿ ಒಂದು ಬೀಜ, ಅದನ್ನ ಖರ್ಚು ಮಾಡಿ ಮುಗಿಸೋ ಬದಲು ನೆಡೋ ಆಯ್ಕೆ ಇದೆ. ಮುಂದಿನ ಸಲ ನಿಮ್ಮ ಸಂಬಳ ಸ್ಲಿಪ್ ಕೈಗೆ ಬಂದಾಗ ಈ ಒಂದು ಪ್ರಶ್ನೆ ಕೇಳ್ಕೊಳ್ಳಿ: ಈ ಬೀಜಗಳಲ್ಲಿ ಎಷ್ಟನ್ನ ನಾನು ನೆಡ್ತಿದ್ದೀನಿ, ಎಷ್ಟನ್ನ ಬರೀ ತಿಂದು ಮುಗಿಸ್ತಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಡಾರ್ಕ್ ಸೈಕಾಲಜಿ ಆಫ್ ಮನಿ ಸೀರೀಸ್ ಒಳಗೆ ಇನ್ನೂ ಹಲವು ಟ್ರ್ಯಾಪ್ಸ್ಗಳ ಬಗ್ಗೆ ಮುಂದೆ ಮಾತಾಡ್ತೀನಿ. ಅಲ್ಲಿಯವರೆಗೂ ಸಂಬಳ ಎಷ್ಟೇ ಇರಲಿ, ವೆಲ್ತ್ ವೆಲಾಸಿಟಿ ಬಗ್ಗೆ ಒಂದು ಕಣ್ಣಿಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಮ ಸ್ವಂತ ವೆಲ್ತ್ ವೆಲಾಸಿಟಿ ಬಗ್ಗೆ ಕಾಮೆಂಟ್ ಒಳಗೆ ಬರೀರಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ.